ಸಿಂಪಲಾಗಿ ಕೇಳ್ಬಿಡ್ತೀನಿ ಸರ್, A2 ಮಿಲ್ಕ್ ಅಥವಾ A2 ತುಪ್ಪ ಅಂತ ಕರೀತಾರೆ, ಏನದು A2 ಏನು? ಇದಕ್ಕೆ ಹೆಸರು ರಾಜಾಹುಲಿ. ಯಾರು ಇಟ್ಟಿದ್ದು? ಇದಕ್ಕೆ ನಾವು ಬಂದ ಕೂಡ ನೋಡಿ ಇದು ಬೆಳೆದಿದ್ದು ಹುಟ್ಟಿದ್ದು ಇಲ್ಲೇ, ಇದು ಇಲ್ಲೇ ಹುಟ್ಟಿ ಬೆಳೆದಿರೋದು, ಇಲ್ಲಿ ಬೆಟ್ಟ ಹೊಡೆದದ್ದು. ಎಷ್ಟು ವರ್ಷ ಆಗಿರ್ಬೋದು? 6.5 ವರ್ಷ. 6.5 ವರ್ಷ. ಹಾಂ. ತುಪ್ಪ ಇಲ್ಲೇ ಮಾಡಿರುವಂಥದ್ದು ನಮ್ಮ ದೇಸಿ ಹಸುವಿನ ತುಪ್ಪ. ಈಗ ಹಾಲಿಂದು ಟೈಮ್ ರೀ, ಹಾಲಿಂದು ಹೊತ್ನಾಗ ಅವ್ರ ಕರು ಯಾವುದೈತಲ್ಲ ಅವ್ರ ಕರು ತೊಗೊಂಬರ್ತಾವೆ, ಆ ಕರು ತಾನ ಅವ್ರ ತಾಯಿ ಕಡೆ ಹೋಗ್ತಾವೆ ನೋಡ್ರಿ. ಮೊದಲಿಗೆ ಒಂದೊಂದೇ ಬಿಡ್ತೀರಾ? ಒಂದೊಂದೇ ಬರ್ತಾವೆ. ಸೈಡ್ ಸರಿ ಬಾ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಾನಿವತ್ತು ಫಾರ್ಮ್ ಹೌಸಲ್ಲಿದ್ದೀನಿ. ಹಸುಗಳ ಸಾಕಾಣೆ ಮಾಡಿ ಹಾಲಿಂದ ಬೆಣ್ಣೆಯಿಂದ ತುಪ್ಪ ತಯಾರಿಸುವಂಥ ಒಂದು ಕೇಂದ್ರ. ಸೊ ಇದಿರೋಂಥದ್ದು ಧಾರವಾಡದಿಂದ ಒಂದು 20-25 ಕಿಲೋಮೀಟ್ರ್ ದೂರ ಬಂದರೆ ಕಡಸಗಟ್ಟಿ ಅಂತಾರೆ. ಇಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಇದೆ, ನನಗೂ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಸೊ ಈ ಊರಲ್ಲಿ ಒಂದು 32-35 ಎಕರೆಯಲ್ಲಿ ಒಂದು ಫಾರ್ಮ್ ಹೌಸ್ ಮಾಡಿದ್ದಾರೆ. ಹೆಚ್ಚು ಒಂದು 100-150 ಹಸು ಇದೆಯಂತೆ. 3 ಹಸುಗಳಿಂದ ಶುರು ಮಾಡಿದಂತೆ. ಜೊತೆಗೆ A2 ತುಪ್ಪ ಸಿಗುವಂಥದ್ದು ತೀರಾ ವಿರಳ. A2 ಅಂದರೆ ಏನು ಅಂತ ನಿಮಗೆ ಹೋಗ್ತಾ ಗೊತ್ತಾಗತ್ತೆ. A2 ತುಪ್ಪ ಅಂದ್ರೇನು, ಹಂಗಾರೆ ನಾರ್ಮಲ್ ತುಪ್ಪ ಅಂದ್ರೇನು ಅನ್ನೋಂಥದ್ದು ಹೋಗ್ತಾ ಗೊತ್ತಾಗ್ತಿರುತ್ತೆ. ಸೊ ನಾನು ಕೂಡ ಫಾರ್ಮ್ ಹೌಸಲ್ಲಿದ್ದೀನಿ. ಹಾಲು ಕರೆಯುವಂಥ ವಿಧಾನದಿಂದ ಹಿಡಿದು ತುಪ್ಪ ಆಗುವ ತನಕ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಲು ಬೆಣ್ಣೆ ತುಪ್ಪ ಪ್ರೊಸೆಸ್ನ ನೋಡುವ. ಸರ್ ನಮಸ್ತೆ. ಶರಣಾರ್ಥಿ ರೀ. ಶರಣು ಸರ್ ತಮ್ಮ ಹೆಸರು? ನನ್ನ ಹೆಸರು ವಿಶ್ವನಾಥ್ ಹಳ್ಯಾಳ್ ಅಂತ. ವಿಶ್ವನಾಥ್ ಅವರು. ಸರ್ ಬಸವ ಗೋಶಾಲ ಸೊ ಏನು ಮತ್ತು ಹೇಗೆ, ಯಾಕೆ ಶುರುವಾಯಿತು, ಹೆಂಗೆ ಶುರುವಾಯಿತು? ಬಸವ ಗೋಶಾಲೆ ಅನ್ನೋದು ಅಂತೇಳಿ ಇದು ಕನಸು ಭಾಳ ಹಳೆಯದು. 94 ಅವಾಗಿಂದ ನಾವು ಒಂದು ಗೋಶಾಲೆ ಮಾಡಬೇಕಂತಂತಿತ್ತು. ಅವಾಗಿಂದ ನನಗೇನಿತ್ತಿಲ್ಲ, ಯಾಕಂದರೆ ಇದು ನಮ್ಮ ಅಜ್ಜಾರ ಕನಸು, ನನಗಿಂತ ನಮ್ಮ ಅಜ್ಜಾರ ಕನಸಿತ್ತು, ನಮ್ಮ ತಾಯಿ ತಂದೆಯವ್ರ ಕನಸಿತ್ತು, ಏಳಲ್ಲಿ ಸಾಹೇಬ್ರ ಅಂತ ಹೇಳಿ ಅವ್ರ ಕನಸಿತ್ತು. ಒಂದೇನಪ್ಪ ದೇಸಿ ಆಕಳದ್ದು ಏನಾರ ಮಾಡೋಣ ಅಂತಂತೇಳಿ ನಾವು ಸಣ್ಣವ್ರಿದ್ದಾಗಿಂದ ಯಾವಾಗಿದ್ರು ಬ್ಯಾಸ್ಗಿ ಸೂಟಿ ಒಳಗೆ ನಾವು ಇಲ್ಲೇ ಕಳಿತಿದ್ವಿ. ಮೇ ಜೂನ್ ಏಪ್ರಿಲ್ ಮೇ ಬಂತಂದ್ರೆ ನಾವು ಹೆಚ್ಚು ಕಡಿಮೆ ಹೊಲದಾಗ ಇರ್ತಿದ್ವಿ. ಅವಾಗ 83-84ದಾಗಿಂದ ನಾ ಹೇಳಕತ್ತೆ. ಅವಾಗಿನೂ ಇಲ್ಲೇನು ಬಸ್ಸು ಬರ್ತಿದ್ದಿಲ್ಲ, ರೋಡು ಇರ್ತಿದ್ದಿಲ್ಲ. 84ದಾಗಿಂದ 40 ವರ್ಷ. ಸೊ ಅವಾಗ ಯಾಕಂದ್ರೆ ನಾವೆಲ್ಲ ಬರ್ಬೇಕಂದ್ರೆ ಅವಾಗ ಏನಾಗ್ತದೆ, ಅಲ್ಲಿ ತಡ್ಕೊಂಡು ನೀವು ಬರೋ ಮುಂದೆ ನೋಡಿದ್ರೆ ತಡ್ಕೊಂಡು ಕ್ರಾಸ್ ಅಂತ ಅಲ್ಲಿಂದ ಬಸ್ ಇಳಿದು ದಿವ್ಸಕ್ಕೆ ಒಂದೇ ಬಸ್, ಮುಂಜಾನೆ ಒಂದು ಬರ್ತದ, ಸಂಜೆಗೆ ಹೋಗೋದು. ಆ ಬಸ್ ತಪ್ಪಿದ್ರೆ ಮುಂದಿಲ್ಲ ಇಲ್ಲ, ಅಲ್ಲಿ ಇಳಿತಿದ್ವಿ. ಅಲ್ಲಿಂದ 11 ನಂಬರ್ ಗಾಡಿ, ನಾನು ನಮ್ಮ ಅಜ್ಜಾರು ಎಲ್ಲ ನಡ್ಕೊಂತ ಬರ್ತಿದ್ವಿ ಇಲ್ಲಿಗೆ. ಇನ್ನೂ ತನಕ ನೆನಪು ನಾವೆಲ್ಲ ಮಾತಾಡೋದು 11 ನಂಬರ್ ಗಾಡಿ. ಮುಂದೆ ಹೆಂಗೆ ಹೋಗುತ್ತೆ ಅಂದ್ರೆ 11 ನಂಬರ್ ಗಾಡಿಲಿ ಹೋಗೋದು ಅಂತ. ಹಿಂಗೆ ಬರ್ತಾ ಅಂದರೆ ಅವಾಗಿಂದ ನಮ್ಮ ತಲೆ ಆಗಿತ್ತು, ಏನಪ್ಪ ಅದೊಂದು ಹುಚ್ಚಿತ್ತು, ಏನರ ಮಾಡಬೇಕು ಗೋಶಾಲೆ. ಇಷ್ಟೆಲ್ಲ ಹೇಳ್ತಾರೆ, ಯಾಕೆ ನಮ್ಮ ಅಜ್ಜಾರಿಗೂ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಹೆಂಗೆ ಯಾವ ಥರ ಮಾಡಿದ್ರೆ ಚಲೋ, ಇದರ ಡೈಕಾಟಿಲಿಡನ್ನು, ದ್ವಿದಳ ಧಾನ್ಯ ಇವನ್ನೆಲ್ಲ ಕೂಡಿಸಿ ಹೆಂಗೆ ಬೆಳೆಸ್ಬೇಕು, ನೈಸರ್ಗಿಕವಾಗಿ ನಮ್ಮ ಪದ್ಧತಿಯಿಂದ ಆಗಿ ಅಗ್ರಿಕಲ್ಚರ್ ಹೆಂಗೆ ಮಾಡಬೇಕು ಅನ್ನೋದು ಅವಾಗಿಂದ ನಮ್ಮ ಡಿಸ್ಕಷನ್ನು ತಲೆಯಾಗಿರ್ತಿತ್ತು. ಬರ್ತಾ ಏನಾಯ್ತಂದ್ರೆ ಈ ವೆಸ್ಟರ್ನ್ ಕಲ್ಚರ್ ಇಂಪೋಸ್ ಆಗಿ ಮೋನೋಕ್ರಾಪಿಂಗ್ ಚಲೋ ಆಗಿಬಿಡ್ತು. ಮೋನೋಕ್ರಾಪಿಂಗ್ ಯಾವಾಗ ಸ್ಟಾರ್ಟ್ ಆತಂದ್ರೆ ಅವಾಗ ನಮ್ಮದು ಅವನತಿ ಸ್ಟಾರ್ಟ್ ಆಗಿಬಿಡ್ತು ಇಂಡಿಯನ್ ಅಗ್ರಿಕಲ್ಚರನ್ನು. ಇರ್ಬೋದು ಒಂದು ಕಾರಣ ಏನಪ್ಪ ಅಂದ್ರೆ ಫುಡ್ ಶಾರ್ಟೇಜು, ಅದಕ್ಕೆ ಮಾಡೋಕ್ಕೆಲ್ಲ ಅದಕ್ಕೂ ಜೆನೆಟಿಕಲಿ ಮಾಡಿಫೈಡ್ ಡಿಫ್ರೆಂಟ್ ಸೀಡ್ಸ್ ಬಂದು ಎಲ್ಲ ಬಂದು. ಬಟ್ ಅದರಿಂದ ಇಂಪ್ಯಾಕ್ಟ್ ಆಗಿದ್ದಂದ್ರೆ ನಮ್ಮ ದೇಸಿ ಸೀಡ್ಸು, ನಾಟಿ ಸೀಡ್ಸ್ ಇವೆಲ್ಲ. ಈಗ ಎಲ್ರಿ ನೀವೆಲ್ಲ ಮಾರ್ಕೆಟಿಗೆ ಹೋದ್ರಿ, ಎಲ್ಲ ನಿಮ್ಮ ಕಡೆ ನಾಟಿ ಬದ್ನಿಕಾಯಿ ಸಿಗೋದಿಲ್ಲ, ನಮ್ಮ ಜವಾರಿ ಬದ್ನಿಕಾಯಿ ಸಿಗೋದಿಲ್ಲ, ಯಾವೂ ಸಿಗೋದಿಲ್ಲ. ಇವೆಲ್ಲ ಸಿಗೋದು ನಿಮ್ಗೆ ದೊಡ್ಡ ಮೈಕೋ ಅಂತ, ಅದರ ರುಚಿನೇ ಇರೋದಿಲ್ಲ. ನೀವೊಮ್ಮೆ ನಮ್ಮ ಓರಿ ಇಲ್ಲಿದ್ದ ಜವಾರಿ ತಿಂದು ಒಂದು ಕಾಯಿಪಲ್ಲೆ ತಿನ್ನಿರಿ, ಬರೀ ಅವಕ್ಕೇನು ನೀವು ಒಗ್ಗರಣೆ ಕೊಡೋದು ಬೇಡ, ಬರೀ ಜಸ್ಟ್ ಒಂದು ಎಣ್ಣೆ ಹಾಕೊಂಡ್ಬಿಟ್ರೆ ಸಾಕು. ಎಣ್ಣೆ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕೊಂಡ್ಬಿಟ್ರೆ ಸಾಲಡ್ಗೆ ಅಗದಿ ವಾವ್ ಅನ್ನೋಂಗೆ ಇರ್ತದೆ.
ಅದು ನಾಟಿ ಇದು. ಓಕೆ. ಸೊ ಹಿಂಗಾಗಿ ನಮಗೆ ಮೊದಲಿಂದ ಏನಿತ್ತು ಅಂದ್ರೆ ಇದು ದೇಸಿದು ಅನ್ನೋದನ್ನ ಏನಾರ ಮಾಡಬೇಕಾಗಿತ್ತು. ಈಗ ಆರ್ಗ್ಯಾನಿಕ್ ಮಾಡಬೇಕಂದ್ರೆ ಪ್ರೈಮ್ ರಿಕ್ವೈರ್ಮೆಂಟ್ ಏನೈತಪ್ಪ, ನಮಗೆ ಆಕಬೇಕು. ಹೌದಾ, ಆಕಳು ಇರಲಾರ್ದೆ ಏನು ಮಾಡೋಕ್ಕಾಗೋದಿಲ್ಲ. ಅವಾಗ ಆಕಳ ಬಗ್ಗೆ ವಿಚಾರ ಮಾಡಕತ್ತೀವಿ. ಭಾಳ ಸಿಂಪಲ್, ಭಾಳ ದೂರ ಹೋಗ್ಲಿಲ್ಲ ರೀ. ಮೊದ್ಲಕ್ಕೆ ನಾ ಬರೀ ನಮ್ಮ ಸುತ್ತಮುತ್ತಲು ಈ ಊರಾಗ ಎಲ್ಲ ಕಡೆ ಕೇಳ್ಕೊತ ಹೊಂಟ್ನಿ. ನೀವು ಒಂದು 200 ಮನ್ಯಾಗ ಬೆರಳು ಎಣಿಸಿ ಒಂದು 4 ರಿಂದ 5 ಮನ್ಯಾಗ ಜವಾರಿ ಆಕಳು ಸಿಕ್ಕು ನಮಗೆ. ಅದು ಒಂದೊಂದು ಎಲ್ಲರ ಕಡೆ ಹೊರಗಿನೂ ಬೇರೆ ಕಡೆಯಿಂದ ಇವು HF ಅವೇನಂತಾರಲ್ಲ ಅವ ಬಂದು ಆಲ್ರೆಡಿ ಹಾವಳಿ ಚಾಲು ಆಗಿಬಿಟ್ಟಿದ್ದು. ಅವಾಗ ನಾವು ಡಿಸೈಡ್ ಮಾಡಿದ್ವಿ, ಓಕೆ ಮಾಡಿದ್ರೆ, ಯಾಕಂದ್ರೆ ಇದೇ ಪರಿಸ್ಥಿತಿ ಒಳಗೆ ಹೋದ್ರೆ, ಇದೇ ರೇಟ್ ಒಳಗೆ ಹೋಯ್ತಂದ್ರೆ ಅವು ಉಳಿಯಂಗಿಲ್ಲ. ಅವನು ಉಳಿಸ್ಕೋಬೇಕು. ಅವಾಗಿಂದ ಅದಕ್ಕಾಗಿ ಇದಕ್ಕೆ ಏನಾರ ಮಾಡಬೇಕು ಅಂತ ಅವಾಗಿಂದ ತಲೆಯಾಗಿತ್ತು. ಅದು ತಲೆಯಾಗಿ ಇತ್ಕೊಂತ ಬಂತು. ಮಾಡಬೇಕಂದ್ರೆ ಇದಕ್ಕೇನಿರಲ್ಲ, ಇದಕ್ಕಷ್ಟು ಬಂಡವಾಳನೂ ಬೇಕು, ಎಲ್ಲ ಬೇಕು. ಸೊ ಅದಕ್ಕೆ ಮೊದಲಿಗೆ ನನ್ನ ಕಾಲ ಮೇಲೆ ನಾನು ನಿಂತು ಇದಕ್ಕೆ ನಡೆಸ್ಕೊಳ್ಳುವಂಗಾಗಿ ವಿದೌಟ್ ಎನಿ ಎಕ್ಸ್ಟರ್ನಲ್ ಪ್ರೆಷರ್ ಬರಲಾರ್ದು ಮಾಡ್ಬೇಕಂತ ಹೇಳಿ ಅದನ್ನು 2013 ತನಕ ಬಂದಿವ್ರಿ. ಅವಾಗ 2013 ನಮಗೆ ಏನು ಮಾಡಿದ್ವಿ, ಓಕೆ ಈ ವೆಂಚೂರು ಅಂದ್ರೆ ಮೊದಲಿಗೆ ನಾವು ಸ್ವಲ್ಪ ಇನಿಷಿಯಲ್ ಸ್ಟಡಿ ಮಾಡೋಣ. ಯಾಕಂದ್ರೆ ಮೊದಲಿಗೆ ಮಾಡಿದ್ವಿ ಯಾಕಂದ್ರೆ ಭಾರತ ಬಿಟ್ಟನೇ ಆಲ್ರೆಡಿ 13 ಅಂದ್ರೆ 10 ವರ್ಷ ಆಗಿತ್ತು ಆಗಲೇ. ಭಾರತ ಬಿಟ್ಟು ಎಲ್ಲಿ ಸರ್? ನಾನು ಆಸ್ಟ್ರೇಲಿಯಾ ಸಿಡ್ನಿ ಒಳಗಿರ್ತೇನೆ ರೀ. ಏನಾಗಿ? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಸಾಫ್ಟ್ವೇರ್ ಇಂಜಿನಿಯರ್? ಹಾಂ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈ ಹಸುಗಳ ಮಧ್ಯೆ ಸೊ ಹೆಂಗೆ ಸರ್ ಎರಡು ಹೆಂಗೆ ಅಂದರೆ ಇವಾಗ ಅದು ಬಂದು AC ಹಾಲ್, ಇದು ಬಂದು ಫುಲ್ ಬೈಲು ಅಲ್ಲಿ. ಅದು ಹೇಳಿದೆ ಅದರ ಡಿಫ್ರೆನ್ಸ್ ರೀ. ಅದೇನಿಲ್ಲ ಮ್ಯಾನ್ ಮೇಡ್ AC, ಇದು ನ್ಯಾಚುರಲ್ AC. ಅದರ ಡಿಫ್ರೆನ್ಸ್. ಯಾವಾಗ ಏನು ಬಿಸಿಲು ಬರ್ತದೆ, ಮಳೆ ಬಂದಾಗ ಅದ ಅಂತಾರ. ಅದರಲ್ಲಿ ನೀರಲ್ಲಾದರೂ ಹಾಕು, ಹಾಲಲ್ಲಾದರೂ ಹಾಕು, ನೀನೇ ರಾಘವೇಂದ್ರ ಹೆಂಗೆ ಹೇಳ್ತಿರ್ತೇವಲ್ಲ. ಸೊ ಇದೇ ದೇವ್ರ ಪ್ರಸಾದ ಕೊಟ್ಟದ್ದು. ಇದರೊಳಗೆ ಇರುವಷ್ಟು ಮಜಾ ಇದಕ್ಕೊಂದು ಒಲವು ಇರಬೇಕ್ರಿ. ನಾನು ಮೊದಲಿಂದ ಹೇಳಿದ್ನಲ್ಲ, ಈ ಭೂಮಿ ಮಣ್ಣು ಇದಕ್ಕೇನಂತಾರೆ ಭಾಳ ಕನೆಕ್ಟ್ ಅದ. ಅವಾಗಿಂದ ನನಗೆ ಇಲ್ಲಿ ಬಂದ್ರೆ ಭಾಳ ಸುಖ, ಭಾಳ ಆರಾಮ್ ಸಿಗ್ತದೆ. ಇದನ್ನ ಯಾವ ದುಡ್ಡಾಗಲಿ ಯಾವುದಾಗಲಿ ಇದಕ್ಕೆ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮೆಕ್ಯಾನಿಕಲ್ ಮಟೀರಿಯಲಿಸ್ಟಿಕ್ ಲೈಫು ಇದು. ಬಟ್ ನನ್ನ ಆ ಜೀವನ, ಆಸ್ಟ್ರೇಲಿಯಾ ಜೀವನಕ್ಕೂ ನಾವು ಭಾಳ ಕೃತಜ್ಞತೆ. ಯಾಕೆ ಅದಿಲ್ಲ ಅಂದ್ರೆ ನನಗೆ ಇದನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಿದ್ದಲ್ಲೇ, ಅದು ಕೊಟ್ಟಿದ್ದಲ್ಲೇ ವೆರಿ ಥ್ಯಾಂಕ್ಫುಲ್. ಅದಕ್ಕೆ ಅದು ಐತಂತ ಇದನ್ನು ಮಾಡೋಕ್ಕೆ ಸಾಧ್ಯ, ಅದಿಲ್ಲ ಅಂದ್ರೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇದು ಯಾವಾಗ ಶುರು ಮಾಡಿದ್ದು ಸರ್? ಇದು 2013 ಸ್ಟಾರ್ಟ್ ಮಾಡಿದ್ವಲ್ರಿ. ಮೊದಲೇಕ್ಕೆ ಹೋಗಿ ಒಂದು 3 ರಿಂದ 4 ವರ್ಷ ಏನು ಮಾಡಿದ್ವಿ, ರೆಗ್ಯುಲರ್ ನಾವು ಗುಜರಾತ್, ರಾಜಸ್ಥಾನಕ್ಕೆ ನಾನು, ನಮ್ಮ ತಂದೆ, ನಮ್ಮ ತಮ್ಮ, ನಮ್ಮ ಅಜ್ಜಾರು ಎಲ್ಲರೂ ಟ್ರಾವೆಲ್ ಮಾಡ್ತಿದ್ವಿ. ಎವ್ರಿ ಟೈಮ್ ಬಂದಾಗ ಅಲ್ಲಿ ಹೋಗಿ ಸಾಧಕ ಬಾಧಕ ಒಂದು ಗೋಶಾಲ ನಡೆಸ್ಬೇಕಂದ್ರೆ ಮೊದಲಿಗೆ ನೀವು ಅಲ್ಲಿ ಹೋಗಿ ಇರಬೇಕು, ನೋಡಬೇಕು. ಯಾಕಂದ್ರೆ ಅಗದಿ ದೇಶಿ ಗೋಶಾಲ ಮಾಡೋಕ್ಕೆ ಹೆಸರುವಾಸಿ ಆದವರು ಗುಜರಾತಿ ಜನ. ಅಲ್ಲಿ ಹೋಗ್ರಿ ಭಾಳ ಜನ ಮಾಡ್ತಾರೆ, ಭಾಳ ಮಂದಿ ಮಾಡ್ತಾರೆ. ಸೊ ಅದಕ್ಕೆ ಅವ್ರು ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ತಿಳ್ಕೊಂಬೋದು ಅಂತಂತ. ಎಲ್ಲಿ ಇವ್ರ ಕಡೆನೇ ಹೋಗ್ಬೇಕಂತಂತಲ್ಲ, ದಾರಿ ಗುಟ್ಕೊ ಹೋಗೋದು, ಊರಾಗ ಇಲ್ಲೊಂದು ಗೋಶಾಲ ಕಾಣ್ತಿಲ್ಲೋ ಅಲ್ಲಿ ಹೋಗೋದು, ಅವ್ರ ಪರ್ಮಿಷನ್ ಕೇಳೋದು. ಸರ್ ನಮ್ಗೆ ಒಂದು 4 ದಿವಸ 5 ದಿವಸ ನಾವು ಇರ್ತೀವಿ, ಎಷ್ಟು ನಮ್ಮ ಕೈಲಿ ಸೇವಾ ಮಾಡ್ತೀವಿ, ನಮಗೇನು ಬೇಡ, ನಮ್ಮದು ಅಡುಗೆ ನಾವು ಮಾಡಿ ಊಟ ಮಾಡ್ಕೋತೀವಿ, ಮುಟ್ತೀವಿ, ನಮಗೆ ಇಲ್ಲಿ ಕಲಿಯೋದೈತಿ, ನೋಡೋದೈತಿ. ಯಾಕಂದ್ರೆ ನೀವು ಸ್ವತಃ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮ್ಗೆ ಪೇನ್ ಪಾಯಿಂಟ್ಸ್ ಗೊತ್ತಾಗ್ತಾರೆ. ಅಲ್ಲಿ ಮಟ್ಟ ಗೊತ್ತಾಗೋದಿಲ್ಲ. ನೀವು ಬರೀ ಹೊರಗಡೆಯಿಂದ ಬರೀ ಒಂದು ಬಿಸ್ನೆಸ್ ಮಾಡಲ್ ಹಾಕೊಂಡ್ರೆ ಇದು ಗೋಶಾಲ ಇವನ್ನೆಲ್ಲ, ಯಾಕೆ ನಾವು ಕಮರ್ಷಿಯಲ್ ಆಗಿ ಮಾಡಕತ್ತೇ ಇಲ್ಲ. ನಮಗೇನಿತ್ತಂದ್ರೆ ಇಲ್ಲಿ ತಂದು ಆಕಳುಗಳಿಗೆ ಯಾವುದೂ ಒಂಥರ ಹಿಂಸೆ ಆಗಬಾರ್ದು ಇಲ್ಲಿ ಮಾಡಕತ್ತೀವಿ ಅಂದ್ರೆ. ಆ ಪರ್ಸ್ಪೆಕ್ಟಿವಿಂದ ಮೊದಲೇಕೆಲ್ಲ ಒಂದು 3 ರಿಂದ 4 ವರ್ಷ ಸ್ಟಡಿ ಮಾಡಿದ್ವಿ. ಮಾಡಿ 2017 ಡಿಸೈಡ್ ಮಾಡಿದ್ವಿ. ಯಾಕಂದ್ರೆ ನಮಗೆ ಏನಂದ್ರೆ ಅಗದಿ ಇನ್ಸ್ಪಿರೇಷನ್ ಅಂದ್ರೆ ನಮ್ದು ಕನ್ನೇರಿ ಮಠದ ಸ್ವಾಮಿಗಳಾಯ್ತು, ಗೋಪಾಲ್ ಬಾಯಿ ಸುತಾರಿ ಆಯ್ತು, ಅವರೆಲ್ಲರೂ. ಯಾಕೆ ಅವ್ರ ಜೊತೆ ಭಾಳ ಡಿಸ್ಕಷನ್ ಮಾಡಿದ್ವಿ. ಎಲ್ಲ ಮಾಡಿದ್ಮ್ಯಾಗ ಅದಕ್ಕೆ ಒಂದೊಂದು ಈಗ ನಾವು ಹೆಂಗೆ ಸಣ್ಣ ಹೆಜ್ಜೆ ಇಡ್ತೇವಲ್ಲ, ಅಗದಿ ಸಣ್ಣ ಹೆಜ್ಜೆ ಇಡ್ಬೇಕಂತ 3 ಆಕಳದಿಂದ ಚಾಲೂ ಮಾಡಿದ್ವಿ. 3 ಆಕಳದಿಂದ ಎಷ್ಟು ಸರ್? ಅವಾಗ ಎಷ್ಟಕ್ಕೆ ಕೊಟ್ಟು ತಂದ್ರಿ? ಅವಾಗ ನಾವು ತಂದಿದ್ದು ಲೋಕಲ್ ಆಕಳ, ಇಲ್ಲೇ ಭಾಳ ದೂರನೂ ಹೋಗಿಲ್ಲ. ಎರಗಟ್ಟಿಯಿಂದ ತೊಗೊಂಬಂದ್ವಿ, ರೈತರ ಮನೆಗಿಂದ ಗೊತ್ತಿದ್ದದ್ದು, ಮಾದನ ಬಾವಿಯಿಂದ ತೊಗೊಂಬಂದ್ವಿ. ಇಲ್ಲೇ ಲೋಕಲ್ ಆಕಳ ತೊಗೊಂಬಂದ್ವಿ. ಯಾವ ತಳಿ? ಕಿಲಾರಿ ತೊಗೊಂಬಂದ್ವಿ. ಕಿಲಾರಿ ತೊಗೊಂಡು ಬಂದ ಕೂಡಲೇ ಮುಂದೆ ಅವಾಗ ಏನಾಯ್ತು, ಅದ್ರ ಮೊದಲಕ್ಕೆ ಆಕಳ ನಮಗೆ ನೋಡ್ಕೊಳಕ್ಕೆ ಆಕತ್ತೋ ಇಲ್ಲೋ, ಈಗೆಲ್ಲ ನೋಡಿದ್ವಿ, ಎಲ್ಲ ಮಾಡಿದ್ವಿ, ಎಲ್ಲ ಪ್ಲ್ಯಾನು ಹಾಕಿದ್ವಿ ರೀ, ಎಲ್ಲ ಆದ್ವಿ. ಇನ್ನು ನೋಡ್ಕೊಳಕ್ಕೆ ಆಕೈತೆ ಅಂತ ಗೊತ್ತಾಗಬೇಕಲ್ಲ, ಅಗದಿ ಸಣ್ಣ ಶೆಡ್ದಿಂದ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಸಣ್ಣ ಶೆಡ್ ಮಾಡ್ಬೇಕಂದ್ರೆ ನನಗೆ ಅದ ಪ್ಲಾನ್ ಇತ್ತು. ನಂದು ಏನಿತ್ತು, ಮುಂದೆ ಒಂದು 300 ರಿಂದ 500 ಆಕಳ ಮಾಡಬೇಕಂತ. ಓಕೆ ಸರ್, ಇವಾಗ ಶೆಡ್ ಬಗ್ಗೆ ಮಾತಾಡಿದ್ರೆ, ಸೊ ಆಕಳ ಶೆಡ್ಗಳ ಬಗ್ಗೆ ಅಂದ್ರೆ 3 ಆಕಳು ತಂದ್ವಿ ಅಂತ ಹೇಳ್ತಿದ್ರಿ. ಸೊ ನಾವು ಅಲ್ಲಿ ಹೋಗ್ಬಿಡ್ಬೋದಾ? ಆಕಳ ಮಧ್ಯೆ ಮಾತಾಡೋಣ. ಹಾಂ ಬನ್ನಿ, ನಿಮ್ಗೆ ನಮ್ಮ ಶೆಡ್ಡು ಅದನ್ನ ಹೆಂಗೆ ಮಾಡೇವಿ, ಡಿಸೈನ್ ಹೆಂಗೆ ಮಾಡೇವಿ ಅಂತ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೇನೆ. ಖಂಡಿತ ಬನ್ನಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ತಿರಲ್ಲ, ಇದೇನೈತಲ್ಲ ನಮ್ಮ ಬಸವಣ್ಣವ್ರ ಮೂರ್ತಿ ಅದ. ಇಲ್ಲೇ ಅದ್ರ ಸುತ್ತಲೂ ನೀರು, ಇವಾಗ ಆಕಳುಗಳು ಕುಡಿಯೋಕೆ ನೀರು ಇರ್ತದೆ.
ಮುಂಜಾನೆ ಯಾವಾಗ ನಮಗೆ ಸೂರ್ಯನದ ಉದಯ ಆಗ್ತದಲ್ಲ 5:30 ಹಿಡ್ಕೊಂಡು ಅವಾಗ ಆಕಳು ಹೆಂಗೆ ಹಿಂಡು ಮುಗಿಸ್ತೇವಲ್ಲ ಅವೆಲ್ಲ ಹೊರಗಡೆ ಬರ್ತಾವೆ. ಇಲ್ಲೇ ಬಂದು ಇಲ್ಲೇ ಆರಾಮ್ ಅಡ್ಡಾಡ್ಕೊಂತ ತಮ್ಮ ಕಾಲು ಹಗುರ ಆಗೋಂಗೆ ಎಲ್ಲ ಕಡೆ ಆಕಳ ಕರುಗಳು ಇಲ್ಲೆಲ್ಲ ಕಡೆ ಅಡ್ಡಾಡ್ಕೊಂತ ಇರ್ತದೆ. ಅದೇ ಈ ಬೈಲಿಗೆ ಬಿಟ್ಬಿಟ್ರಿ? ಇಲ್ಲಿ ಬಯಲಿಗೆ ಬಿಡ್ತೇವೆ ರೀ. ಇಲ್ಲಿ ಬಿಟ್ಟು 11:30 11:45 ಮಟ್ಟ ಇಲ್ಲಿ ಹೊರಗಡೆನ ಅಡ್ಡಾಡ್ತಾವೆ. ನೀವು ಇವತ್ತು ನೋಡಕತ್ತಿಲ್ಲ, ಯಾಕಂದ್ರೆ ಈ ಮಳೆ ಆದಾಗ ಎಲ್ಲ ರಾಡಿ ರೊಜ್ಜಾಗೈತಲ್ಲ, ಕಾಲಿಗೆಲ್ಲ ಇದಾಗ್ತದ ಅಂತ ಹೇಳಿ ಈಗ ಬಿಟ್ಟಿಲ್ಲ. ಇಲ್ಲೇ ನೀರು ಇರ್ತದ, ತಮ್ಗೆ ಯಾವಾಗ ಬೇಕು ನೀರು ಕುಡಿತಿರ್ತಾವೆ, ಎಲ್ಲ ಮಾಡ್ತಿರ್ತಾವೆ. ಇಲ್ಲದ ಇಲ್ಲೇ ಈಗ ನಮ್ಮ ಡಿಫ್ರೆಂಟ್ ಸೆಕ್ಷನ್ಸಿನ ಬಗ್ಗೆ ಹೇಳೋಣ ಬರ್ತೇವೆ. ಖಂಡಿತ. ಇದೇನೈತಲ್ರಿ, ಇಲ್ಲಿ ನೋಡ್ತೀರಿ, ಇದೇನೈತಲ್ಲ ನಮ್ಮದು ಡ್ರೈ ಫೌಡರ್ ಸೆಕ್ಷನ್. ಡ್ರೈ ಫೌಡರ್ನೆಲ್ಲ ನಾವು ಇದ್ರಾಗ ಸ್ಟೋರ್ ಮಾಡ್ಕೊತೀವಿ. ಗ್ರೀನ್ ಹಸಿರು ಗ್ರೀನ್ ಫೌಡರ್ ಏನಾಗತ್ತಲ್ಲ, ಡೈಲಿ ನಮ್ಗೆ ಯಾವ ಟ್ರ್ಯಾಕ್ಟರ್ ಗ್ರೀನ್ ಫೌಡರ್ ಬೇಕಾಗತ್ತೆ ರೀ. ಅದು ತೊಗೊಂಬಂದು ಇಲ್ಲಿ ಈ ಸೆಕ್ಷನ್ ಇಲ್ಲಿ ಬರ್ತದ. ಇಲ್ಲೇ ಫೌಡರ್ ಕಟ್ಟಿಂಗ್ ಮಷಿನ್ ಇರ್ತದ. ಇಲ್ಲಿ ಡೈರೆಕ್ಟ್ ನಮ್ಮ ಗೋಪಾಲಕರ ಅವಕ್ಕೆಲ್ಲದಕ್ಕೂ ಫೌಡರ್ ಕಟ್ ಮಾಡ್ಕೋತಾರ. ಕಟ್ ಮಾಡ್ಕೊಂಡು ಡೈರೆಕ್ಟ್ಲಿ ಇಮಿಡಿಯೇಟ್ಲಿ ಕಟ್ ಮಾಡಿದ್ಕೊಂಡು ಡೈರೆಕ್ಟ್ಲಿ ಇಮಿಡಿಯೇಟ್ಲಿ ಫೀಡ್ ಮಾಡಕ್ಕೆ ಹೋಗ್ಬೇಕು. ಎಷ್ಟು ಥರ ಅದು ಹಸಿರು ಹುಲ್ಲು ಮತ್ತೆ ಅದರಲ್ಲೇನೋ ವೆರೈಟಿ ಎಲ್ಲ ಬಳಸ್ತೀವಿ ಅಂತ ಹೇಳ್ತಿದ್ರಿ? 5 ರಿಂದ 6 ನಮೂನಿ ಡೈಲಿ ಕಟ್ ಮಾಡ್ತಾರೆ. 5 ರಿಂದ 6 ನಮೂನಿ ಡಿಫ್ರೆಂಟ್ ಯಾವ್ದು? ಒಂದು ಮೇನ್ ಅಂದ್ರೆ ನೇಪಿಯರ್ ಬರ್ತದೆ ರೀ. ಒಂದು ದೇಸಿ ನೇಪಿಯರ್ ಬರ್ತದೆ, ಒಂದು ಗುಜರಾತ್ ನೇಪಿಯರ್ ಬರ್ತದೆ, ರೋಡ್ಸ್ ಬರ್ತೈತಿ. ಆಮ್ಯಾಗ ಅಲ್ಸಂದಿ, ನಿಮಗೆ ಅಲ್ಸಂದಿ ಗೊತ್ತಾ? ಕೌಪೀಸ್. ಫಾಡರ್ ಕೌಪಿ ಅಂತ ಬರ್ತದೆ. ಫಾಡರ್ ಕೌಪಿ ಮೇನ್ಲಿ ಎದಕ್ಕೆ ಹಾಕ್ತೇವೆ ಅಂದ್ರೆ 2 ಪರ್ಪಸ್. ಅದಕ್ಕೆ ಹೈ ಪ್ರೋಟೀನ್. ನಾವು ಅದರೊಳಗಿಂದ ಕೌಪಿ ತಕ್ಕೊಳಂಗಿಲ್ಲ ಇಲ್ಲ. ಹೆಂಗೆ ಅಲ್ಸಂದಿ ಇರ್ತದೆ, ಮಲ್ಟಿ ಕಟ್ ಇರ್ತದೆ, ಅದನ್ನ ಕಟ್ ಮಾಡ್ತೀವಿ, ಅದು ಮಿಕ್ಸ್ ಆಗಿ ಬರ್ತದೆ. ಆಮೇಲೆ ಚೊಗುಚಿ ಬರ್ತದೆ. ಇಲ್ಲೆಲ್ಲ ಗಿಡ ಕಾಣ್ತದ್ರ, ಇವೆಲ್ಲ ಚೊಗುಚಿ ಗಿಡ ಇವೆಲ್ಲ. ಅದು ಮರಮೇವುದಾಗ ಬರ್ತದ. ಮರಮೇವು ಬರ್ತದ. ನುಗ್ಗಿ ಸೊಪ್ಪು ಬರ್ತೈತ್ರಿ. ನುಗ್ಗಿ ಸೊಪ್ಪು ಬರ್ತದ. ಆಮೇಲೆ ಸಜ್ಜಿ ಬರ್ತದ. ಆಮೇಲೆ ಜೋಳ ಬರ್ತದ. ಮೇವಿನ ಜೋಳ, ಮೇವಿನ ಸಜ್ಜಿ, ಇಷ್ಟು ಇವೆಲ್ಲಾನು ಕಟ್ ಮಾಡ್ಕೊಂಡು ಅವನ್ನೆಲ್ಲ ಏನು ಮಾಡ್ತಾರೆ, ಒಂದೊಂದು ಪ್ಲಾಟ್ನಾಗಿನೂ ಇಷ್ಟು ಎಲ್ಲ ತೊಗೊಂಬರ್ತಾರೆ. ತೊಗೊಂಬಂದು ಇಲ್ಲಿ ಕೂಡಿಸ್ತಾರೆ. ಕೂಡಿಸಿದ್ನ ಅವ್ನು ಕೂಡ ಇಲ್ಲಿ ಚಾಪ್ ಮಾಡ್ತಾರೆ. ಇಷ್ಟೂ ನೀವೇ ಬೆಳಿತೀರಿ? ಎಲ್ಲ ನಾವೇ. ಇಲ್ಲಿ ಗ್ರೀನ್ ಫೌಡರ್ ಯಾವ ಹೊರಗಿನ ತರೋದಿಲ್ಲ. ಎಲ್ಲ ಭಾಗ ಮಾಡಿ ಎಲ್ಲ ಭಾಗದಾಗ. ಈಗ ಏನಿದೆ 34 ಎಕರೆದಾಗ 2 ಎಕರೆ ಇನ್ಫ್ರಾಸ್ಟ್ರಕ್ಚರ್ ಹೋಗೈತ್ರಿ. ಉಳ್ಕಿದ 32 ಎಕರೆ ಏನೈತಲ್ಲ ಎಲ್ಲ ಗ್ರೀನ್ ಫೌಡರ್ಗೆ ಬೆಳೆ. ಅಷ್ಟು ಗ್ರೀನ್ ಫೌಡರ್ ಅದಕ್ಕೆ. ಹೇಳಿದ್ನಲ್ಲ ಆಗಲೇ, ನಾವು ಶೆಡ್ ಪ್ಲ್ಯಾನಿಂಗ್ ಮಾಡ್ಬೇಕಂದ್ರೆ, ಯಾಕಂದ್ರೆ ನಾವು ಕಲ್ತಿದ್ದು ಏನಂದ್ರೆ ಒಂದೊಂದು ಸ್ಟೇಜ್ ಆಫ್ ಲೈಫ್ ಸೈಕಲ್ ಏನಿರ್ತದಲ್ಲ, ಸ್ಟೇಜಲ್ಲಿ ಅದಕ್ಕೆ ಪ್ರತಿಯೊಂದು ಆಕಳಿಗೆ ಏನು ಮಾಡ್ಕೊಂಡು ಬೇರೆ ಥರದ್ದು ರಿಕ್ವೈರ್ಮೆಂಟ್ ಇರ್ತದೆ. ಫೀಡ್ದಾಗಲಿ ಫೌಡರ್ ಆಗಲಿ ಎಲ್ಲದ್ರದ್ದು. ಅದಕ್ಕಾಗಿ ನಾವೇನು ಮಾಡಿದ್ವಿ, ಬಸವ ತತ್ವ ಏನಿವೆ ನಾವು ಮೊದಲು ಹುಟ್ಟು ಬೆಳೆದಾಗಿಂದ ಬಸವ ತತ್ವದಾಗ ಹುಟ್ಟು ಬೆಳೆದೀವಿ. ಇದು ಒಂದು ಪ್ರಯತ್ನದಿಂದ ಬಸವ ತತ್ವವನ್ನು ಒಂದು ಅದಕ್ಕೆ ಅವ್ರ ಹೆಸರು ಅವನ್ನೆಲ್ಲನೂ ಒಂದು ಪ್ರಸಾರ ಮಾಡ್ದಂಗೆ ಆಗ್ತದೆ. ಅದಕ್ಕಾಗಿಯೇ ಏನು ಸೆಕ್ಷನ್ಸ್, ಡಿಫ್ರೆಂಟ್ ಸೆಕ್ಷನ್ಸು, ಇದು ಬಸವ ಧರ್ಮ ಶರಣರ ಪುಣ್ಯಕ್ಷೇತ್ರಗಳದಾವಲ್ಲ ಅದ್ರ ಮ್ಯಾಗ ಡಿವೈಡ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ಕೂಡಲ ಸಂಗಮ ಅಂತ. ಕೂಡಲ ಸಂಗಮ ಅನ್ನೋದು ನಮ್ಮ ಬಸವಣ್ಣವ್ರದ್ದು ಕರ್ಮಭೂಮಿ. ಅಲ್ಲೇ ಎಲ್ಲ ಅದಕ್ಕಾಗಿ ನಮ್ಗೆ ಈ ಗೋಶಾಲಾದಾಗ ಮೇನ್ ಇರೋದಂದ್ರೆ ಇಲ್ಲೆಲ್ಲ ಹಿಂದೂ ಸೆಕ್ಷನ್ನು, ಎಲ್ಲ ತಾಯಿಗಳು ಮಕ್ಕಳು ಎಲ್ಲರೂ ಇಲ್ಲಿ ಇರ್ತಾರೆ. ಅದಕ್ಕಾಗಿಯೇ ಇದಕ್ಕೆ ಕೂಡಲ ಸಂಗಮ ಅಂತ ಹೇಳ್ತೀವಿ. 3 ಹಸುವಿಂದ ಶುರು ಮಾಡಿದ್ದು ಅಂತ ಹೇಳಿದ್ರೆ? 3 ಹಸು. ಇವಾಗ ಎಷ್ಟು ಹಸುಗಳಿವೆ? 148 ಹಸು ಬಂದಿದ್ರಿ. 148 ಎಲ್ಲ ದೇಸಿ ಆಕಳ್ರಿ. ಎಲ್ಲ ನಮ್ಮ ನಾಟಿ. ಎಷ್ಟು ಥರ ಅಂದ್ರೆ ಯಾವ ತಳಿಗಳು ಸಿಗುತ್ತೆ ನಮ್ಮಲ್ಲಿ? ಸಾಯಿವಾಲ್ ಅದಾವ್ರಿ, ರಾಠಿ ಅದ, ಗಿರ್ ಅದ, ಕಿಲಾರಿ ಅದ, ದೇವಣಿ ಅದ, ತಾರ್ಪಾರ್ಕರ್ ಅದ ರೀ. ಇಲ್ಲ ಅಷ್ಟು ಕಡೆ ಅದಕ್ಕಂತ ಅದಾಯ್ತಲ್ಲ. ಮಿಸ್ಕಾನ್ಸೆಪ್ಷನ್ ಐತಿ. ದೇಸಿ ಅಂದ್ರೆ ಒಂದೇ ತಳಿ ಅದಂತಲ್ಲ. ದೇಸಿ ಅಂದ್ರೆ ಭಾರತದೊಳಗೆ ಯಾವ್ಯಾವ ತಳಿ ನಮ್ಮಲ್ಲಿ ಸಿಗ್ತಾವಲ್ಲ, ಆಮೇಲೆ ನಮ್ಮ ವಾತಾವರಣಕ್ಕೆ ಯಾವ ಹೊಂದ್ಕೋತಾವಲ್ಲ, ಅವನ್ನ ಹೊಂದ್ಕೊಳಕ್ಕೆ ಅವನ್ನೆಲ್ಲ ನಾವು ಎಷ್ಟೆಷ್ಟಾಗುತ್ತೋ ಅವನ್ನೆಲ್ಲ ಪ್ರಯತ್ನ ಮಾಡೋಕೆ. ಅದಕ್ಕಾಗಿ ಅಂದ್ರೆ ಇವಾಗ ತಳಿಗಳನ್ನ ತರಬೇಕಾದ್ರೆ ನೀವೇ ಹೋಗ್ತೀರಾ ಖುದ್ದಾಗಿ? ನಾವೇ ಏನು ಮಾಡ್ತೀವಿ? ಹೆಂಗೆ ಕಲ್ತ್ರಿ ಅದನ್ನೆಲ್ಲ? ಇದನ್ನೆಲ್ಲ ಏನೈತೆ ಅಂದ್ರೆ ಮೊದಲಿಗೆ ನಮ್ಮ ಅಜ್ಜಾರು ಹೇಳಿದ್ನಲ್ಲ, ನಮ್ಮ ಅಜ್ಜಾರು ಅವಾಗ ಕಲಿಸಿದ್ರು. ಆಮೇಲೆ ನಾವು ಈಗ ಹೋಗೋ ಮುಂದೆ ನಮ್ಮ ಅಜ್ಜಾರ ತಮ್ಮ ಅವರು ಅಜ್ಜಾರು ಅವ್ರು ಕರ್ಕೊಂಡು ನಾವು 15 ದಿವಸ ಕಟ್ಲೆ ನಮ್ಮ ತಮ್ಮ, ನಾವು ನಮ್ಮ ಅಪ್ಪಾರು, ನಮ್ಮ ಅಜ್ಜಾರು ಎಲ್ಲರೂ ಹೋಗಿ ಅಲ್ಲಿ ಅಲ್ಲಿ ಕುಂತು ಹಳ್ಳಿ ಮನೆಗೆ ಹೋಗಿ, ನಾವು ಯಾರು ಏಜೆಂಟ್ ಇರ್ತೀವಿ ಯಾರು ಅವನೇನು ತಂದಿಲ್ಲ. ಓಕೆ, ಮೊದಲಿಗೆ 3 ಆಕಳ ತಂದ್ವಿ. ಆಮೇಲೆ 10ರದ್ದು ಒಂದು ಬ್ಯಾಚ್ ತಂದ್ವಿ, ಇನ್ನೊಂದು 10ರದ ಬ್ಯಾಚ್ ತಂದ್ವಿ. ನಮ್ಮ ಟೋಟಲ್ ಹೊರಗಡೆಯಿಂದ ಬಂದಿರೋದು ಇಷ್ಟಾಗಿ 23 ಆಕಳ. ಉಳ್ಕಿದ್ದನ್ನೆಲ್ಲ ಇಲ್ಲೇ ಬೆಳೆದಿರೋದು. ಇಲ್ಲೇ ಬೆಳೆದಿರೋದು. ಓಕೆ. ಎಲ್ಲ ಕೂತ್ಕೊಂಡು ಇಲ್ಲಿಂದ ಇಲ್ಲದ ನೋಡ್ರಿ, ಇಲ್ಲಿ ನಿಮ್ಗೆ ಕಾಣ್ತಾವ. ಇಲ್ಲೇ ತಲೆ ಇದು ಸಾಯಿವಾಲ್ ಅದ, ಇಲ್ಲಿ ದೇವಣಿ ಅದ, ಇಲ್ಲಿ ಸಾಯಿವಾಲ್ ಅದ, ರಾಟಿ ಐತೆ ನೋಡ್ರಿ, ಅಲ್ಲಿ ಮುಂದೆ ಸಾಯಿವಾಲ್ ಅದ, ಅಲ್ಲಿ ದೇವಣಿ ಅದ. ಹಿಂಗೆ ಎಲ್ಲ ಪ್ರತಿಯೊಂದೂ. ಇವಾಗ ಸಾಯಿವಾಲ, ರಾಟಿ ಹೆಂಗೆ ಗೊತ್ತಾಗುತ್ತೆ? ಇವಕ್ಕೇನಾದ್ರೆ ಅವ್ರದ್ದು ಬಾಡಿ ಸ್ಟ್ರಕ್ಚರ್ ಮ್ಯಾಗ ಡಿಫರ್ ಆಗ್ತೈತೆ ರೀ. ಇಲ್ಲಿ ನೋಡಿದ್ರೆ ಸಾಯಿವಾಲ್ ಕೋಡ್ ಇರಂಗಿಲ್ಲಲ್ಲ, ಇಲ್ಲೈತೆ ನೋಡ್ರಿ, ಇಲ್ಲೈತಲ್ಲ, ಇದು ಸಾಯಿವಾಲ್ ಅದ. ಇದು ಕೋಡ್ ಇರಂಗಿಲ್ಲ. ಇದು ಸಾಯಿವಾಲ್ ಅಲ್ಲೈತಲ್ಲ, ಇದು ದೇವಣಿ ಬರಂಗಿಲ್ಲ. ಇದು ಕೋಡ ಬರಂಗಿಲ್ಲ ನೋಡ್ರಿ, ಕೋಡಿಲ್ಲ.
ಆಮೇಲೆ ಇಲ್ಲಿ ಕೊಳ್ಳಾಗಿ ಇಲ್ಲಿ ಹೋಗಿರ್ತೈತಲ್ಲ ಇಲ್ಲೇ ಅದಕ್ಕೂ ಭಾಳ ದೊಡ್ಡದಿರ್ತದೆ. ಅದ್ರ ಮ್ಯಾಗೂ ನೀವು ಡಿಫ್ರೆನ್ಸ್ ಮಾಡ್ಕೋಬೋದು ಅದಕ್ಕೆ. ಆಮೇಲೆ ಇದು ದೇವಣಿ ಅಂದ್ರೆ ಇದೇನಂದ್ರೆ ಅಗದಿ ನಮ್ಮ ಇದ್ರ ಕಡೆ ಉದ್ಗೀರ್ ಲಾತೂರ್ ಅಲ್ಲಿದೆ ದೇವಣಿ. ಅಲ್ಲಿದೆ ಇದು ನೋಡಿದ್ರೆ ಭಾಳ ಫಿಸಿಕಲಿ ಭಾಳ ಸ್ಟ್ರಾಂಗ್ ಇರ್ತದೆ ಇದಕ್ಕೆ. ಇದಕ್ಕೆ ಮಲ್ಟಿಪರ್ಪಸ್ ಇವು ಜನರಲಿ ಎಲ್ಲ ಮಲ್ಟಿಪರ್ಪಸ್. ಅದ್ರೊಳಗೆ ದೇವಣಿ ಮಾತ್ರ ಇನ್ನೂ ಭಾಳ ಗಟ್ಟಿ. ಈ ನಮ್ಮ ಕಿಲ್ಲಾರಿಗೆ ನಾವೇನಂತಿಲ್ಲ ಅಮೃತಮಲ್ ಎಲ್ಲ ಅಂತೀವಲ್ಲ ಆ ಥರ ಇದೆ ಇದ್ರೊಳಗೆ. ಅಂದರೆ ಇದು ಮಿಲ್ಕಿಂಗು ಬರ್ತದೆ ಮತ್ತು ಹೊಲಮನಿ ಕೆಲಸಕ್ಕೂ ಬರ್ತೈತಿ. ಇದು ದೇವಣಿ. ಎಷ್ಟು ಲೀಟ್ರಲ್ಲಿ ಕೊಡುತ್ತೆ ಸರ್ ಇದು ಎರಡರಿಂದ ಎರಡೂವರೆ ಅಷ್ಟೇ. ಈಗ ನಮಗೆಲ್ಲ ಆನ್ ಆ್ಯಂಡ್ ಎವರೇಜ್ 1.5 ಲೀಟರ್ ಅಂದ್ರೆ 1.5 ಲೀಟರ್ದಿಂದ ಹಿಡಿದು 3.5 ಲೀಟರ್ ಅಷ್ಟೇ. ಅದೇ ಹೈಯೆಸ್ಟ್ 3 ಲೀಟರ್ ಅಂದ್ರೆ 3.5 ಅಂದ್ರೆ ಕರೆಕ್ಟ್ ಬಿಟ್ಟು ನಾವು ತೊಗೊಂಡಿದ್ದು ಹೇಳಾಕತ್ತೀವಿ. ನಾವು ಕರಕ್ ಕುಡ್ದಿದ್ದು ಅದಕ್ಕೆ ತಾಯಿ ಮಗು ಅದರದಲ್ಲ ನಾವು ಹೇಳತ್ತಲ್ಲ ಕರಕ್. ನಾವು ಯಾವಾಗಿದ್ರು 2 ಮಲಿ ಏನಿರ್ತಾವಲ್ಲ 2 ಆಚಲ ಅವಕ್ಕೆ ಕರ್ಗೊಳಗೆ ಬಿಟ್ಟಿರ್ತೀವಿ. 2 ಮಲಿ 2 ಮಲಿ. ಯಾಕೆ ನಾವು ಹಾಲು ಹಿಂಡು ಮುಂದೆ ಸ್ಟಾರ್ಟಿಂಗು ಯಾವಾಗ ಕಡಿ ತನಕ ಎಲ್ಲಿ ತನಕ ಹಾಲು ಹಿಂಡ್ತಾವೆ ಅಲ್ಲಿ ತನಕ ಹಾಲು ಕುಡಿತಾವೆ. ಯಾವತ್ತು ಹಾಲು ಸ್ಟಾಪ್ ಮಾಡ್ತೀವಲ್ಲ, ಈಗ ಏನು ಮಾಡಿರ್ತೀವಿ ಅಂದ್ರೆ ಒಂದು 6 ರಿಂದ 7 ತಿಂಗಳು ಹಾಲು ಕೊಟ್ಟಿರ್ತಾವೆ, ಅವಾಗ ಪ್ರೆಗ್ನೆಂಟ್ ಇರ್ತದೆ, ಅವಾಗ ಸ್ಟಾಪ್ ಮಾಡಿಬಿಡ್ತೀವಿ. ನೀವೇನು ಅರ್ಧ ಲೀಟ್ರ್ ಕೊಟ್ಟರು ವರ್ತ್ ಇಲ್ಲ. ಅದು ಅರ್ಧ ಲೀಟ್ರ್ ಹಾಲು ತಗೊಳ್ಳೋದಕ್ಕೆ ಅದ್ರ ಬಾಡಿಗೆ ಇಂಪ್ಯಾಕ್ಟ್ ಆಗೋದಕ್ಕೆ ಏನು ಮಾಡ್ತೀವಿ ನಮ್ಮ ಡಾಕ್ಟರ್ ಸ್ಟಾಪ್ ಮಾಡಿಬಿಡೋದು ಈಗ. ಸೊ ಅದಕ್ಕೆ ಯಾಕಂದ್ರೆ ಅದಕ್ಕೆ ಏನಾಯ್ತಲ್ಲ ಈ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗೆ ಅದಕ್ಕೆ ರೆಸ್ಟ್ ಬೇಕು, ಸ್ವಲ್ಪ ಅದನ್ನೆಲ್ಲ ತಂದೂರಿಸ್ತಿ ಮಾಡಬೇಕು. ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಏನು ಮಾಡ್ತಾರೆ ಅಂದರೆ 8 ತಿಂಗಳು ಅದು ತುಂಬಿರ್ತಾವಲ್ಲ ಯಾರೋ ಹೆಣ್ಮಕ್ಳು ನೋಡ್ರಿ ಹೊರಸ್ದಾಗ ಹಾಕಿ ಅವ್ರದ್ದು ಆರೈಕೆ ಬೇರೆನೇ ಇರ್ತದೆ. ಸೊ ಅದನ್ನ ಮಿಮಿಕ್ ಮಾಡಕ್ಕೆ ಅದೇನಾಗ್ತಿಲ್ಲ, ಅಷ್ಟಾದ್ಮೇಲೆ ಅವು ಶ್ರೀಶೈಲಕ್ಕೆ ಹೋಗ್ಬಿಡ್ತಾವೆ ನಮ್ಮ ಶ್ರೀಶೈಲ. ಮತ್ತಿನ್ನು ಇದರ ಆರೈಕೆ ಅಂದರೆ ಆರೋಗ್ಯ ಹದಗೆಡಬಹುದು ಅಥವಾ ಆರೋಗ್ಯ ಏರುಪೇರು ಆಗೇ ಆಗುತ್ತೆ. ಹೌದು. ಸೊ ಅದನ್ನೆಲ್ಲ ಯಾರು ನಿಭಾಯಿಸ್ತಾರೆ? ನಮ್ಮಲ್ಲಿ 24 ತಾಸನ ಡಾಕ್ಟರ್ ಇಲ್ಲೇ ಇರ್ತಾರೆ ರೀ, ವೆಟರ್ನರಿ ಡಾಕ್ಟರ್. 24 ತಾಸು ಅವರೇ ಎಂಟೈರ್ ಕಂಪ್ಲೀಟ್ ಗೋಶಾಲ ಮ್ಯಾನೇಜ್ಮೆಂಟ್ ಮಾಡೋದನ್ನ ಅವ್ರು ಮಾಡ್ತಾರೆ. ಅವ್ರು ಬಸವರಾಜ್ ಅಂತಂತಿದ್ದಾರೆ, ಡಾಕ್ಟರ್ ಬಸವರಾಜ ಅವರೇ ಇದನ್ನೆಲ್ಲ ನೋಡ್ಕೋತಾರೆ ಅಷ್ಟು. ಸೊ ಅವ್ರು ಇದನ್ನು ನೋಡ್ಕೊಳ್ಳೋದು. ಆಮೇಲೆ ನಾವು ಅದನ್ನು ವಿ ಬಿಲೀವ್ ಇನ್ ಪ್ರಿವೆನ್ಷನ್. ಅದಕ್ಕೆ ಏನಾದ್ರೆ ಈ ಫೀಡ್ ಒಳಗೆ ನಾವೆಲ್ಲ ಏನು ಮಾಡ್ತೇವೆ ಅಂದ್ರೆ ಹರ್ಬ್ಸ್ ಹಾಕ್ತೀವಿ. ಈಗ ನಾವೆಲ್ಲ ಗುಜರಾತ್ನಾಗ ಹೋಗಿ ಬಂದಾಗೆಲ್ಲ ನಾವು ತಿಳ್ಕೊಂಡಿದ್ದೇನೆಂದ್ರೆ ನೀವು ಎಷ್ಟು ಚಲೋ ಆಕಳ ನೋಡ್ಕೋತೀರಿ ಅದು ನಿಮ್ಮನ್ನ ಆಟ ಚಂದ ನೋಡ್ಕೋತೈತಿ. ಸ್ಟಾರ್ಟಿಂಗ್ ಭಾಳ ತ್ರಾಸ ಆಗ್ತದೆ, ಫೈನಾನ್ಷಿಯಲಿ ಬರ್ಡನ್ ಆಗ್ತದೆ, ಎಲ್ಲ ಆಗ್ತದೆ. ಬಟ್ ಲಾಂಗ್ ರನ್ ಒಳಗೆ ಏನಾಗ್ತದೆ ಅಂದ್ರೆ ಅದನ್ನು ನೀವು ನಿಮ್ಮನ್ನ ಯಾವಾಗಿದ್ರೂ ಕಾಪಾಡ್ಕೊಂಬರ್ತದೆ ಆಟ. ಸೊ ಹಿಂಗೆ ಈ ಫೀಡ್ ಒಳಗೆ ಗ್ರೀನ್ ಫೋಡ್ರ್ ಅಂತ ಇದ್ರೊಳಗೆ 5-6 ನಮೂನೆ ಹೇಳಿದೆ ನಿಮಗೆ ಎಲ್ಲ ಹೋಗ್ತಾವಂತ. ಬಟ್ ಅದ್ರ ಜೊತೆನೂ ನಾವೇನು ಮಾಡ್ತೀವಿ, ಡೈಲಿ 7 ಥರದ ಹರ್ಬ್ಸ್ ಕೊಡ್ತೀವಿ. ಹರ್ಬ್ಸ್ ಅಶ್ವಗಂಧ ಕೊಡ್ತೀವಿ, ಜೀವಂತಿ ಕೊಡ್ತೀವಿ, ಶತಾವರಿ ಕೊಡ್ತೀವಿ, ಬ್ರಹ್ಮಿ ಕೊಡ್ತೀವಿ, ಬೆಳ್ಳುಳ್ಳಿ ಕೊಡ್ತೀವಿ, ತುಳಸಿ ಕೊಡ್ತೀವಿ. ಪ್ರತಿಯೊಂದು ಆಕಳಿಗೂ ಹೋಗ್ತದೆ. ಮನೆ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕ್ತೀವಿ ಇದಕ್ಕೋಷ್ಟು ಅವಕ್ಕೆ. ಅದಕ್ಕೆ ನಮ್ಗೆ ಅದಕ್ಕೆ ಏನಿಲ್ಲ ಪ್ರಿವೆನ್ಷನ್. ಅವ್ರು ಆರೋಗ್ಯ ಚಲೋ ಐತಂದ್ರೆ ಏನಾಗುತ್ತೆ, ಇಮ್ಯುನಿಟಿ ಬರ್ತದೆ. ಓಕೆ, ಇಮ್ಯುನಿಟಿ ವೈಟ್ ಬ್ಲಡ್ ಸೆಲ್ಸ್ ನಮ್ಗೆ ಫೈಟ್ ಮಾಡಾಕ್ಬೇಕಲ್ಲ, ಅವು ಎಲ್ಲಕ್ಕೂ. ಅಶ್ವಗಂಧ ಏನು ಕೊಡ್ತದೆ, ತಾಕತ್ತು ಕೊಡ್ತವೆ. ಶತಾವರಿ ಏನು ಮಾಡ್ತದೆ, ಅದರೊಳಗಿನ ಮಿಲ್ಕಿಂಗ್ ಗ್ಲ್ಯಾಂಡ್ಸು ಮತ್ತು ಜಠರಗಳ ಡೈಜೆಷನ್ ಸಿಸ್ಟಮ್ ಅದಕ್ಕೆ ಅದು ಹೆಲ್ಪ್ ಮಾಡ್ತದೆ. ಪ್ರತಿಯೊಂದು ಅವಕ್ಕೆ. ಆಮ್ಯಾಗ ಬೆಳ್ಳುಳ್ಳಿ ಏನು ಮಾಡ್ತದೆ, ಆ್ಯಂಟಿ ಇನ್ಫ್ಲಮೇಟ್ರಿ ಮಾಡ್ತದೆ. ತುಳಸಿ ಏನು ಮಾಡ್ತದೆ, ಈಗ ಅದು ಮಳೆಗಾಲದಾಗ ತುಳಸಿ ಸ್ವಲ್ಪ ಜಾಸ್ತಿ ಮಾಡ್ತೇವೆ, ತಂಪು ಇರ್ತದೆ. ಈಗ ನೋಡ್ರಿ, ಈಗ ನಾವು ಏನು ಮಾಡ್ತೀವಿ ಅಂದರೆ ಇವನ್ ನಾವು ಸಿಡ್ನಿ ಒಳಗಾಗಲಿಲ್ಲ ಸ್ವಲ್ಪ ಗಂಟೆ ಕೆರ್ಸಾಕತ್ತ ಅಂದ್ಕೂಳೆ 2 ಬಿಟ್ಟು 3 ದಳ ಅಷ್ಟು ತುಳಸಿ ತಿಂದ್ಬಿಡ್ತೀವಿ. ಆಟೋಮೆಟಿಕ್ ಸೊಲ್ಯೂಷನ್. ನಿಮಗೆ ಬೇರೆ ಕಾಫ್ ಸಿರಪ್ ಬೇಡ, ಏನು ಬೇಡ. ಹಂಗೆ ಅದನ್ನೇ ಡೈಲಿ ನೀವು ಇದನ್ನು ನಾವು ಆ್ಯಡ್ ಮಾಡಿಬಿಟ್ಟಿವಿ ಅಂದ್ರೆ ಅವು ಎಷ್ಟು ಅಷ್ಟು ಆರೋಗ್ಯದಿಂದ ಇರ್ತೀವಿ. ಆಮ್ಯಾಗ ಡೈಲಿ ಮಾನಿಟರ್ ಮಾಡ್ತಾರೆ, ಎಷ್ಟು ಮೇವು ತಿನ್ನಾಕತ್ತಾವು, ಏನು ತಿನ್ನಾಕತ್ತಾವು, ವೇರಿಯೇಷನ್ ಐತಿ, ಏನೈತಿ. ಬಿಕಾಸ್ ವೇರಿಯೇಷನ್ ಐತೆ ಅಂದ ಕೂಡ ನನಗೆ ಗೊತ್ತಾಗ್ತೈತಿ ಆಕಳಿಗೆ ಕಂಫರ್ಟಬಲ್ ಇಲ್ಲ ಅಂತ. ಮೂಕ ಪ್ರಾಣಿಗಳು ಅವು ಎಕ್ಸ್ಪ್ರೆಸ್ ಮಾಡೋದು ಯಾವ ಅಂದ್ರೆ ಈ ನಾರ್ಮಲ್ ಬಿಹೇವಿಯರ್ದಾಗ ಎಕ್ಸ್ಪ್ರೆಸ್ ಮಾಡ್ತಾವೆ, ಮಾತಾಡೋಕ್ಕಂತ ಬರೋದಿಲ್ಲ ಅವಕ್ಕೆ. ಅದಕ್ಕಾಗಿ ಏನು ಡಾಕ್ಟರ್ ಕೆಲಸ ಏನಿರ್ತದೆ ಅಂದ್ರೆ ನಮ್ಮ ಗೋಪಾಲಕರು ಡಾಕ್ಟರ್ದು ಕಂಟಿನ್ಯೂಸ್ ಅದು ಮಾನಿಟರ್ ಮಾಡೋದು, ಎಷ್ಟು ತಿನ್ನಾಕತ್ತಾವೋ ಇಲ್ಲೋ, ಏನಿಲ್ಲ, ಹೆಂಗೆ. ಆಮೇಲೆ ಇಲ್ಲಿ ನೋಡ್ತೀರಿ ಇದನ್ನೈತಲ್ಲ, ಇದು ಲಿಕ್ಕಿಂಗ್ ಬಿದ್ದದ್ದು. ಓಕೆ, ಇದ್ರೊಳಗೆ 21 ನಮೂನಿ ಡಿಫ್ರೆಂಟ್ ಮಿನರಲ್ಸ್ ಬರ್ತಾವೆ ರೀ ಇದ್ರೊಳಗೆ. ಅವಕ್ಕೆ ಆಕಳಿಗೆ ಯಾವಾಗ ಬೇಕಂತವಲ್ಲ, ಕ್ಯಾಲ್ಶಿಯಮ್ ಐತಿ, ಕೋಬಾಲ್ಟ್ ಐತಿ, ಐರನ್ ಐತಿ, ಮ್ಯಾಗ್ನೇಷಿಯಮ್ ಐತಿ ಇದರಲ್ಲಿ. ಅಷ್ಟು ಆಕಳಿಗೆ ಅವಕ್ಕೆ ಯಾವಾಗ ಬೇಕಂತವಲ್ಲ ಅವು ತಾನ ಲಿಕ್ ಮಾಡ್ಕೊತ ಇರ್ತದೆ ಅವಕ್ಕೆಲ್ಲದಕ್ಕೂ ಅಷ್ಟು ಕಡೆ. ಲಿಕ್ಕಿಂಗ್ ಅಂತೀರ? ಲಿಕ್ಕಿಂಗ್, ಈಗ ಲಿಕ್ಕಿಂಗ್ ಬಾಲ್ ಅಂತಲೂ ಕರೀತಾರೆ ಜನರಲ್ಲಿ. ಆಕಳುಗಳಿಗೆ ಲಿಕ್ಕಿಂಗ್ ಬಾಲ್ ಅಂತ ಕೊಡ್ತಾರಲ್ಲ, ಲಿಕ್ಕಿಂಗ್ ಕೇಕ್ ಅಂತ ಹೇಳಿ ಕೊಡ್ತಾರೆ. ಸೊ ಅದನ್ನೆಲ್ಲ ಹೊರಗೆ ತರಿಸ್ತೀವಿ. ಈ ಪಾರ್ಟಿಷನ್ ಯಾಕಿದೆ ಸರ್? ಇವಾಗ ಅಲ್ಲೊಂದು ಪಾರ್ಟಿಷನ್ ಇದೆ, ಇದೊಂದಿದೆ, ಪ್ಲಸ್ ಅಲ್ಲೊಂದಿದೆ, ಏನೇನಿದೆ ಈಗ ಅದನ್ನ ಈಗ ನೋಡ್ರಿ, ಇಲ್ಲಿ ಏನೈತಲ್ಲ ಮೇನ್ಲಿ ಎಲ್ಲ ಹಿಂಡೂ ಸೆಕ್ಷನ್ ಅಂತ. ಹಿಂಡೂ ಸೆಕ್ಷನ್ ಅಂದ್ಮೇಲೆ ಏನಾಗುತ್ತೆ, ಡೆಲಿವರಿ ಆಗಿರ್ತೈತಿ, ಮಗು ಹುಟ್ಟಿರ್ತದೆ. ಹೌದಾ, ಮಗು ಹುಟ್ಟದ
ಮಗು ಹುಟ್ಟಿದ ಕೂಡ 15 ದಿವಸ ಮಗು ಇಲ್ಲದ ನೋಡ್ರಿ ಇಲ್ಲ ಐತಲ್ಲ ಇಲ್ಲೇ ಅಡ್ಡಾಡ್ತಿರ್ತಾವೆ 15 ದಿವಸ ಗಟ್ಲೆ ಯಾವಾಗ ಬೇಕು ಹಾಲು ಕುಡಿತಾವು ಅಡ್ಡಾಡ್ತಿರ್ತಾವೆ ಗಿಣದ ಹಾಲು ಇರ್ತೈತಿ ಸ್ಟಾರ್ಟಿಂಗ್ ಗಿಣದ ಹಾಲು ಪೂರ್ತಿ ಯಾಕಂದ್ರೆ ಭಾರಿ ಅಗದಿ ಹೆಲ್ದಿ ಅದು ಗಿಣದ ಹಾಲು ಹಾಂ ಗಿಣದ ಹಾಲು ಕುಡ್ಕೊಂತ ತಾಯಿ ಜೊತೆ ಎಲ್ಲಾದ್ರ ಜೊತೆನೂ ಅಡ್ಡಾಡ್ಕೊಂತ ಟೈಮ್ ಪಾಸ್ ಮಾಡ್ತಾವೆ ಯಾವಾಗ ಅದು ಇಂಡಿಪೆಂಡೆಂಟ್ ಆಗಿ ನಾವು ನಿಲ್ಬೋದು ಅಂತ ಹೇಳ್ತೇವಲ್ಲ ಅವಾಗ ಇವನ್ನ ಏನು ಮಾಡ್ಕೊತೀವಿ ನಾವು ಬಸವನ ಬಾಗೇವಾಡಿಗೆ ಕಳಿಸ್ತೀವಿ ಬರೀ ನಾನು ನಿಮ್ಮ ಬಸವನ ಬಾಗೇವಾಡಿಗೆ ತೋರಿಸ್ತೇನೆ ಖಂಡಿತ. ಈಗ ಹೇಳಿದ್ನಲ್ಲ 15 ದಿವಸದ ಆದಮೇಲೆ ಮಗು ಯಾವಾಗ ಆಗ್ತದಲ್ಲ ಇದು ಬಸವನ ಬಾಗೇವಾಡಿ ನೋಡಿರಿ ಬಸವನ ಬಾಗೇವಾಡಿ ಅಂದ್ರೆ ಬಸವಣ್ಣವ್ರು ಹುಟ್ಟಿ ಬೆಳೆದಿದ್ದವರು ಹಾಂ ಸೊ ಇದು ಹೆಂಗೆ ನಮ್ಗೆ ನರ್ಸರಿ ಸ್ಕೂಲ್ ಇದ್ದಂಗೆ ಪ್ರೀ ನರ್ಸರಿಯಿಂದ ಹಿಡ್ಕೊಂಡು ಲೋವರ್ ಪ್ರೈಮರಿ ತನ ಏನಂತಂತಲ್ಲ ಎಲ್ಲಿ ತನ ತಾಯಿ ಹಾಲು ಕೊಡ್ತಿರ್ತಲ್ಲ ಅಲ್ಲಿ ತನ ಕರುಗಳು ಈ ಸೆಕ್ಷನ್ದಾಗ ಇರ್ತಾವೆ ಇಲ್ಲಿ ನೀವು ನೋಡ್ಕೋಬಹುದು ಇದನ್ನು 15 ದಿವಸದಿಂದ ಹಿಡ್ಕೊಂಡು 6 ತಿಂಗಳ ಮಟ್ಟ ಯಾವ್ಯಾವ ಎಲ್ಲ ಕರುಗಳೆಲ್ಲ ಇಲ್ಲೇ ಇರ್ತಾವೆ ವಸ್ತುಗಳು ಇದ್ರ ಸೆಕ್ಷನ್. ಈಗ ನೀವು ಆಗಲೇ ಒಂದು ಪ್ರಶ್ನೆ ಕೇಳಿದ್ರಿ ಯಾಕೆ ಇಷ್ಟು ಡಿಫ್ರೆಂಟ್ ಸೆಕ್ಷನ್ ಮಾಡಿರಿ ಅಂತ ಹೇಳಿ ಈಗ ನಮಗೆ ನೋಡ್ರಿ ಈಗ ನಾವು ಮಗುಗಳನ್ನು ಬೆಳೆಸ್ಬೇಕಂದ್ರೆ ಒಂದೊಂದು ಸ್ಟೇಜ್ನ ಅವ್ರ ಆಹಾರ ಅವ್ರ ನೋಡ್ಕೊಳ್ಳೋದು ರೀತಿ ಎಲ್ಲ ಚೇಂಜ್ ಆಕೊಂತ ಹೋಗ್ತದೆ. ಈ ಸಪ್ರೇಟ್ ಸೆಕ್ಷನ್ ಮಾಡಿದ್ರೆ ಏನಾಗ್ತದೆ ನಮ್ಮ ಗೋಪಾಲಕರಿಗೆ ಈಸಿ ಆಗ್ತದೆ. ಓಕೆ ಅವ್ರಿಗೆ ಫೀಡ್ ಮಾಡೋಕ್ಕೆ ಮ್ಯಾನೇಜ್ ಮಾಡೋಕ್ಕೆ ಎಷ್ಟು ಫೀಡ್ ಕೊಡಬೇಕು ಏನು ಕೊಡಬೇಕಂತ ಅದು ಇಂಪಾರ್ಟೆಂಟ್. ಅದಕ್ಕೆ ಇಲ್ಲಿದ್ದಾಗಂತ ಈ ಟೈಮ್ದಾಗಂತ ಒಟ್ಟ ಕಟ್ಟಂಗಿಲ್ಲ. ಯಾಕೆ ಕಟ್ಟಂಗಿಲ್ಲ ಅಂದ್ರೆ ಕಾಲು ಒಳಗೆ ನಾಲ್ ಅಂತಂತ ಏನಾಗ್ತಾವಲ್ಲ ಇದ್ರೊಳಗೆ ಈ ಟೈಮ್ದಾಗ ಅಗದಿ ಗಟ್ಟಾಗಿ ಅವಕ್ಕೆ ಗ್ರಿಪ್ ಬರ್ತದೆ ಎಲ್ಲ ಬರ್ತದೆ ಎಲ್ಲ ಫ್ರೀಯಾಗಿ ಎಲ್ಲ ಕಡೆ ಅಡ್ಡಾಡ್ಕೊತ ಇರ್ತಾವೆ. ಅಷ್ಟು ಈ ಪಾರ್ಟ್ ಒಳಗೆ ಎಲ್ಲ ಇದಕ್ಕೆ ಅಂತ ಹೇಳಿ ಇಲ್ಲೇ ಹೆಚ್ಚು ಕಡಿಮೆ 9 ತಿಂಗಳ ಮಟ್ಟ ಇಲ್ಲಿರ್ತಾವೆ ಏಜ್ ಒಳಗೆ 9 ತಿಂಗಳು ಆದಮೇಲೆ ಏನಾಗ್ತದೆ ಅಂದ್ರೆ ಇವನ ನೆಕ್ಸ್ಟ್ ಸೆಕ್ಷನ್ಗೆ ನಾವು ಉಳಿವಿ ಸೆಕ್ಷನ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಉಳಿವಿ ಅಂದ್ರೆ ಚನ್ನಬಸವಣ್ಣವ್ರದ್ದು ಎಲ್ಲೈತಿ. ಓಕೆ ಈಗ ಅದು 9 ತಿಂಗಳು ಆಗ್ತದಲ್ರಿ 8ರಿಂದ 9 ತಿಂಗಳು ಆದಮೇಲೆ ಏನು ಮಾಡ್ತೇವೆ ಅಂದ್ರೆ ಇಲ್ಲಿ ಉಳಿವಿ ಕರ್ಕೊಂಡ್ಬರ್ತೀವಿ. ಉಳಿವಿಗೆ ಅದಕ್ಕೆ ಅಂದ್ರೆ ನಮ್ಮದು ಚನ್ನಬಸವಣ್ಣವ್ರ ಹೆಸರು. ಹಾಂ ಚನ್ನಬಸವಣ್ಣವ್ರು ಯಾಕಂದ್ರೆ ಯಂಗ್ ಏಜ್ ಒಳಗೆ ಜ್ಞಾನೋದಯ ಆಗಿದ್ದು. ಹಾಂ ಚಿನ್ಮಯಿ ಜ್ಞಾನಿ ಅವರು. ಸೊ ಅದಕ್ಕೆ ನಮ್ದು ಯಂಗ್ ಏಜ್ ಒಳಗೆ ಏನಂದ್ರೆ ಗಂಡು ಕರು ಆಗಲಿ ಹೆಣ್ಣು ಕರು ಆಗಲಿ ಅವನು ಒಂದೇ ರೀತಿ ಇಲ್ಲೆಲ್ಲ ಅದಾವ ನೋಡ್ರಿ, ಏನು ಡಿಫ್ರೆನ್ಷಿಯೇಷನ್ ಇಲ್ಲ. ಹೆಣ್ಣು ಕರ ಗಂಡು ಕರ ಎಲ್ಲ ಅದಾವು. ಅವನ್ನ ಸ್ಪೆಷಲ್ ಇದ್ರೊಳಗಿಂದ ಬೆಳೆಸ್ತೇವೆ ಇಲ್ಲಿ. ಯಾಕಂದ್ರೆ ಜನರಲಿ ನಮ್ಮ ಆಡ ಭಾಷೆದಾಗ ಒಂದು ಹೇಳ್ತಾರೆ ಹಸಿ ಗೋಡೆಗೆ ಹಳ್ಳಿಟ್ಟಂಗೆ ಆಗಿರ್ಬೇಕಂತಂತ. ಹಸಿ ಗೋಡೆ ಅಂದ್ರೆ ಅಂದರೆ ಬೆಳೆ ಅಗದಿ ಅದ್ರದ್ದೇನತಿ ಬೆಳೀತಿರ್ತದಲ್ಲ ಬೆಡ್ಯಾಗ ಏನಾರು ಇಟ್ಟರೆ ಅದು ಪರ್ಮನೆಂಟ್ ಅದು. ಆಮೇಲೆ ನಮ್ಮ ಇನ್ನೊಂದು ಮತ್ತು ಆಡು ಭಾಷೆ ಇನ್ನೊಂದು ಭಾಷೆದಾಗ ಹೇಳ್ತಾರೆ ಬೆಳೆಯುವ ಸೀರೆಯನ್ನು ಮೊಳಕೆಯಲ್ಲಿ ನೋಡುವಂಥ ಆ ಥರ ನೋಡ್ಬೇಕಂದ್ರೆ ಅದಕ್ಕಾಗಿ ಇದು ಮುಂದೆ ವರ್ಷಗಟ್ಟಲೆ ಅದ್ರ ಜೀವನವನ್ನು ಏನು ಮಾಡ್ತೈತಲ್ಲ ಅದು ಇಲ್ಲಿ ರೂಪಿಸ್ಕೋತಾವೆ. ಅದಕ್ಕಾಗಿ ಇದು ಉಳಿವಿ ಸೆಕ್ಷನ್ ಉಳಿವಿ ಅನ್ನೋ. ಓಕೆ, ಇದು 9 ತಿಂಗಳವರೆಗೂ ಅಲ್ಲಾದ್ರೆ ಅಲ್ಲಿರ್ತದೆ ಬಸವನ ಬಾಗೇವಾಡಿ ಇಲ್ಲಾದ್ರೆ ಉಳಿವಿಲಿ ಇಲ್ಲಿ ಎಷ್ಟು ವರ್ಷದವರೆಗೂ? ಇಲ್ಲೇ 1ರಿಂದ ಹಿಡ್ಕೊಂಡು 1.5 ವರ್ಷ ಅಥವಾ 2 ವರ್ಷ ಮಟ್ಟ ಬರ್ತದೆ. 1.5 ವರ್ಷ 2 ವರ್ಷದ ಮಟ್ಟ ಬರ್ತದೆ. ಎಲ್ಲಿ ಮಟ್ಟ ಬರ್ತದೆ ಇಲ್ಲಿ ಮಟ್ಟ ಮೆಚುರಿಟಿಗೆ ಬರಬೇಕು. ಮೆಚುರಿಟಿ ಬರೋ ಮಟ್ಟ ಇಲ್ಲೇ ಇರ್ತದೆ. ಸೊ ಈ ಮೆಚುರಿಟಿ ತನಕ ಏನಿರ್ತದೆ ಕೋ ಎಜುಕೇಷನ್ ಇರ್ತದೆ, 2 ಕೋಎಡ್ ಇರ್ತದೆ. ಒಮ್ಮೆ ಮೆಚೂರ್ಡ್ ಆದ್ಮೇಲೆ ಏನಾಗ್ತದಲ್ಲ ಇವು ಹೆಣಗರ ಏನಾಗ್ತಾವಲ್ಲ ನಮ್ಮ ಮುಂದಿನ ಸೆಕ್ಷನ್ಗೆ ಹೋಗ್ತಾವೆ, ಗಂಡಕರ ಬಸವ ಕಲ್ಯಾಣಕ್ಕೆ ಹೋಗ್ತಾವೆ. ಅದನ್ನ ಆಮೇಲೆ ಹೇಳ್ತೀನಿ ಅಂತ. ಈಗ ಇದು ಇಲ್ಲಿಂದ ಇವೇನು ಸೊನ್ಲಾಪುರಿಗೆ ಹೋಗ್ತಾವಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಬರ್ರಿ ನೀವು. ಖಂಡಿತ. ಉಳಿವಿ ಸೆಕ್ಷನ್ದಾಗಿಂದ ಹೆಣ್ಣು ಕರಗಳು ಏನದಾವಲ್ಲ ಎಲ್ಲ ಸೊನ್ಲಾಪುರದಾಗ ಬರ್ತಾವೆ. ಸೊನ್ಲಾಪುರದ ಇಂಪಾರ್ಟೆನ್ಸ್ ಏನಪ್ಪ ಇದಕ್ಕಂತ ಅಂದ್ಕೊಳ್ಳೇನ ಇಲ್ಲಿ ಬಂದಾಗ ಮೆಚೂರ್ಡ್ ಆಗಿರ್ತಾವೆ. ಆಗಲೇ ಇಲ್ಲಿಗೆ ಇದೇನೈತಲ್ಲ ಈಗ ಮೀಟಿಂಗ್ ಮಾಡೋಕ್ಕಿಂತ ಮೊದಲಿಗೆ 1-2-3 ತಿಂಗಳು ಸ್ಪೆಷಲಾಗಿ ಬೆಳೆಸ್ತಾರೆ. ಬೆಳೆಸಿ ಆದ್ಮ್ಯಾಗ ಇವು ಏನಾಗಿರ್ತಾವಲ್ಲ ಯಾವಾಗ ನಮಗೆ ಗೊತ್ತದ ಇಟ್ ಈಸ್ ರೆಡಿ ಫಾರ್ ಮೀಟಿಂಗ್ ಅಂತಂತಲ್ಲ ಅವಾಗ ನಮ್ಮ ಬಸವ ಕಲ್ಯಾಣದಾಗಿಂದ ಹೋರಿ ಜೊತೆ ನ್ಯಾಚುರಲ್ ನಾವಿಲ್ಲಿ AI ಮಾಡೋಂಗಿಲ್ಲ, ನ್ಯಾಚುರಲ್ ಮೀಟಿಂಗ್ ಮಾಡಿಸಿ ಅವ್ರ ಬ್ರೀಡಿಗೆ ಅದೇ ಬ್ರೀಡ್ದ ಹೋರಿನ ತೊಗೊಂಡು ನಮ್ಮ ಡಾಕ್ಟ್ರು ನಮ್ಮ ಗೋಪಾಲಕರು ಕೂಡಿ ಅದನ್ನು ಮೀಟಿಂಗ್ ಪ್ರೊಸೆಸ್ ಮಾಡಿಸ್ತಾರೆ. ಮೆಸೇಜ್ ಮಾಡಿ ಇಲ್ಲಿ ಎಲ್ಲಿ ಮಟ್ಟ ಇರ್ತಾವೆ, ಎಲ್ಲಿ ಮಟ್ಟ ಪ್ರೆಗ್ನೆಂಟ್ ಆಗಿ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗುತ್ತಾನೆ ಇಲ್ಲೇ ಇರ್ತಾವೆ. ಇಲ್ಲ 2.5 ತಿಂಗಳಿಗೆ ಏನಾಗ್ತದೆ ನಮ್ಮ ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ. 2.5ರಿಂದ 3 ತಿಂಗಳಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೈತಿ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ಕೂಡ ಏನಾಗ್ತದೆ ಅಂದರೆ ಸೊನ್ಲಾಪುರದಿಂದ ಹೊಳ್ಳೆ ಶ್ರೀಶೈಲಿಗೆ ಮೂವ್ ಆಗ್ತಾವೆ. ಶ್ರೀಶೈಲಿಗೆ ಹಾಂ ಇಲ್ಲಿ ಶ್ರೀಶೈಲದಲ್ಲಿ ಆಲ್ರೆಡಿ ಒಂದು 6 ಇದೆ ಅನ್ಸುತ್ತೆ. ಇಲ್ಲಿ ಶ್ರೀಶೈಲದಾಗ ನೋಡ್ರಿ ಇವೇನದಾವಲ್ಲ ಇದು ಭಾಳ ಇಂಪಾರ್ಟೆಂಟ್ ಸ್ಟೇಜ್. ಇಲ್ಲೊಂದು 15 ಆಕಳು ಅದಾವ ಇಲ್ಲಿ. ಹೌದಾ? ಇವೇನದಾವ ಅಂದ್ರೆ 3 ತಿಂಗಳಿಂದ ಹಿಡಿದು 7 ತಿಂಗಳ ಮಟ್ಟ ಪ್ರೆಗ್ನೆಂಟ್ ಇವು ಆಕಳುಗಳೆಲ್ಲ. ಇಲ್ಲೇನು ಪ್ರೆಗ್ನೆನ್ಸಿ ಇಲ್ಲಿ ಒಮ್ಮೆ ಕನ್ಫರ್ಮ್ ಆಗ್ತದಲ್ಲ ಆಗಿದ್ದ ಆಕಳುಗಳನ್ನೆಲ್ಲ ಇಲ್ಲಿ ಶ್ರೀಶೈಲಕ್ಕೆ ಬರ್ತದೆ. ಇಲ್ಲಿ ಶ್ರೀಶೈಲಕ್ಕೆ ಬಂದಾಗ ಮತ್ತೆ ಅದೇ ಸೇಮ್ ಕಾರಣ ಏನಪ್ಪ ಅಂದ್ರೆ ಈ ಪ್ರೆಗ್ನೆನ್ಸಿ ಟೈಮ್ದಾಗ ಫೀಡ್ ಮತ್ತೆ ಚೇಂಜ್ ಆಗ್ತದೆ. ಕಂಟೆಂಟ್ ವೇರಿಯೇಷನ್ ಆಗ್ತಿರ್ತೈತಿ ಇದ್ರೊಳಗೆ ಇವಕ್ಕೇನು ತಯಾರು ಮಾಡಬೇಕು, ಏನು ಕೊಡಬೇಕು, ಏನಿಲ್ಲ ಅಂತ ಹೇಳಿ ಸೇಮ್ ಎಲ್ಲ ಬ್ರೀಡನ್ನು ಅಷ್ಟು ಇಲ್ಲಿಗೆ ಬರ್ತಾವೆ. ಇಲ್ಲಿ ಬಂದು ಎಲ್ಲಿ ಮಟ್ಟ 8 ತಿಂಗಳು ಪ್ರೆಗ್ನೆಂಟ್ ಆಗಿರೋ ಮಟ್ಟ 8 ತಿಂಗಳ ಮಟ್ಟ ಇಲ್ಲಿ ಇರ್ತಾವೆ.
8 ತಿಂಗಳಾಗಿ ಇನ್ನೊಂದು 3 ವಾರ 4 ವಾರದಾಗ ಇನ್ನೊಂದು ಏನೋ ಡೆಲಿವರಿ ಆಗ್ತೈತೆ ಅಂತ ಅಂದ್ಕೊಳ್ಳೆ ಅವನ್ನ ಕುಡಲ್ ಸಮಕ್ಕೆ ಹೋಯ್ತೀವಿ. ಕುಡಲ್ ಸಮದಾಗ ಹೋಯ್ದು ಅವಕ್ಕೆ ಡೆಡಿಕೇಟೆಡ್ ಒಂದು ಸ್ಪೇಸ್ ಇರ್ತದೆ. ಯಾಕೆ 3 ವಾರದಾಗ ಏನಾಗ್ತದೆ ಅಂದ್ರೆ ಅವ್ಕೆ ಫೆಮಿಲಾರಿಟಿ ಬರ್ತದೆ, ನಾ ಎಲ್ಲಿರ್ತೀನಿ ಏನು ಎಂತಾನ ಅನ್ನೋದಕ್ಕಂತಂತೇಳಿ ಇವೆಲ್ಲ ಹಾಕೊಂಡು ನೋಡ್ತದೆ. ಇದು ಇದು ಒಂದು 6 ತಿಂಗಳು ಪ್ರೆಗ್ನೆಂಟ್ ಇರೋ ಆಕಳ. ಇದು 6 ತಿಂಗಳು ಪ್ರೆಗ್ನೆಂಟ್ ಇರೋ ಆಕಳ ಇದು. ಸೊ ಅದಕ್ಕಂತಂದ್ರೆ ಇದು ಗಿರುತ್ತೆ, ಬಹಳ ಪ್ರೀತಿ ಇದೆ ಅನ್ಸುತ್ತೆ. ಇವು ಹೇಳಿದಲ್ಲ ಎಲ್ಲ ಆಕಳ ನೀವು ಹೆಂಗೆ ಹಚ್ಕೋತೀರಿ ಅವಕ್ಕೆ. ಈಗ ನಾ ಬರೋದಂದ್ರೆ ಆ್ಯಕ್ಚುಲಿ ಬಂದಾಗ 5 ತಿಂಗಳು 6 ತಿಂಗಳು ಬಿಟ್ಟು ಬಂದಿರ್ತೀನಿ. ಬಿಟ್ಟು ಬಂದರೂ ಅವ್ರು ನನ್ನ ನೆನಪಿಟ್ಟಿರ್ತಾವೆ. ಆಮ್ಯಾಗ ನಮ್ಮಲ್ಲ ಇದು ರಾಜಾ ಹುಲಿ ಅದ, ನಾ ಇಲ್ಲಿ ಹೋಗೋ ಮುಂದೆ ಅದಕ್ಕೆ ಬೆನ್ನು ಸವರ್ಲಿಲ್ಲ ಅದಕ್ಕೆ ಸಿಟ್ಟು ಬರ್ತೈತೆ. ಕಾಲ ಆಲ್ರೆಡಿ ಕೆರೆಯಾಗ ಚಾಲೂ ಮಾಡಿಬಿಡ್ತದೆ. ರಾಜಾಹುಲಿ ನಮ್ಮ ರಾಜಾಹುಲಿ ಮೇನ್ ಹೋರಿ ಅದು. ಮತ್ತೆ ಪ್ರತಿಯೊಂದಕ್ಕೂ ಹೆಸರಿಟ್ಟಿದ್ದೀರಾ ಅಂತ? ಇವೆಲ್ಲದಕ್ಕೂ ಶರಣರದ ಹೆಸರು ಇಟ್ಟಿರ್ತೀವಿ. ಎಲ್ಲದಕ್ಕೂ ಇದಕ್ಕೇನು ಹೆಸರು? ಗೌರಮ್ಮ ಅಂತಿರ್ತೀವಿ. ಗೌರಮ್ಮ ಅಂತಿರ್ತಾರೆ. ಆಮೇಲೆ ನಮ್ಮ ಆಕಳುಗಳು ಆಮೇಲೆ ಒಂದೊಂದು ನಂಬರು ಇಟ್ಟಾರ ನಮ್ಮೆಲ್ಲ ಗೋಪಾಲಕರ. ಅವ್ರ ನಂಬರು, ಆ ಮಕ್ಕಳಿಗೆ ಹೆಸರು ಅದಕ್ಕೂ ನಂಬರು. ಸೊ ಅವ್ರಿಗೆ ಈಸಿಯಾಗಿ ಕಮ್ಯುನಿಕೇಶನ್ ಮಾಡಲಿ. ಅವರು ಆ ಕರ ಕರೀತಾರೆ, ಆ ಕರ ತಾನ ಹೊರಗೆ ಓಡಿ ಬರ್ತೈತಿ. ಆ ಕರ ಕರ್ಕೊಂಬಂದು ಅದಕ್ಕೆ ಹಾಲು ಉಣಿಸೋದು ಮಾಡೋದು ಆ ಥರ ಅದನ್ನ ಮಾಡ್ತಿರ್ತಾರೆ. ಅದಕ್ಕಂತ ಇದು ಯಾಕೆ ಸರ್ ಇಲ್ಲಿ ಮಿಡ್ಲಲ್ಲಿ ಒಂದು ಸ್ವಲ್ಪ ಇದು 2 ಕಾರಣಕ್ಕೆ ಹಾಕಿರ್ತೀವಿ. ಒಂದು ಏನಪ್ಪ ಅಂದ್ರೆ ಇದು ಬಿಸಿ ಇದೆಲ್ಲ ಇತ್ತಂದ್ರೆ ಏನಾಗೈತೆ ಹುಳ ಹುಪ್ಪಡಿ ಅದು ಏನು ಬರೋದಿಲ್ಲ. ಆಮೇಲೆ ಇದು ಬರೀ ಇದನ್ನ ಉರಿ ಹೊಗೆ ಅಷ್ಟ ಹಾಕಿರಂಗಿಲ್ಲ. ಇದ್ರಾಗ ಏನಾಗ್ತದೆ ಕೌಡ್ ಲೋಬನ ಅಂತ ಹಾಕಿರ್ತೇವೆ. ಇವೆಲ್ಲ ಗುಡಿ ಮಠಕ್ಕೆಲ್ಲ ಹೋದ್ಕೂಳೆನ ಆ ಲೋಬನ ಹಾಕಿರ್ತಾರೆ ನೋಡ್ರಿ. ಧೂಪದಕ್ಕಿಂತ ಇದು ಕೌಡ್ ಲೋಬನ ಬೇರೆ. ಧೂಪ ಬೇರೆ, ಕೌಡ್ ಲೋಬನ ಅಂತ ಬರ್ತದೆ. ಕೌಡ್ ಲೋಬನ ಅದು ಹಾಕಿದ ಒಂದು ಪಾಸಿಟಿವಿಟಿ ಕೊಡ್ತದೆ. ಯಾವಾಗಿದ್ರು ಯು ಆರ್ ಇನ್ ಡಿಫ್ರೆಂಟ್ ಫ್ರೇಮ್ ಆಫ್ ಮೈಂಡ್. ಈಗ ನೀವು ಈಗ ನಾವು ಜನರಲಿ ಇದನ್ನ ಫಿಲಾಸಫಿ ಮಾತಾಡ್ಬೇಕಂದ್ರೆ ನೀವು ಫಿಲಾಸಫಿ ಎಲ್ಲ ಮಾತಾಡ್ಬೇಕಂದ್ರೆ ಹೊತ್ತು ಇವರ್ ಆನ್ ಹಾಯ್ ಅಂತ ಹೇಳ್ತಾರೆ. ನಿಮ್ಮ ಲೆವೆಲ್ ಆಫ್ ಥಿಂಕಿಂಗ್ ಏನಿರ್ತದಲ್ಲ ಅದು ಬರಬೇಕಂದ್ರೆ, ಆ ಪಾಸಿಟಿವಿಟಿ ಬರಬೇಕಂದ್ರೆ ಏನಿರ್ತದಲ್ಲ, ಯು ನೀಡ್ ದಟ್ ಸಚ್ ಎನ್ ಎನ್ವಿರಾನ್ಮೆಂಟ್. ಈಗ ಎಲ್ಲರೂ ಹೋಗ್ಬೇಕಂದ್ರೆ ಇಲ್ಲೇ ಹೋಗಿ ಯಾಕೆ ಮಾಡ್ತಾರೆ ಅಂತ ಅದೇ ಆಟೋಮೆಟಿಕ್ಲಿ ಇಟ್ ಕ್ರಿಯೇಟ್ಸ್ ದಟ್ ಎನ್ವಿರಾನ್ಮೆಂಟ್. ಅದನ್ನ ಟ್ರೈ ಮಾಡಾಕತ್ತೀವಿ. ಇಲ್ಲ ಅವಕ್ಕೆ ಏನಾಗತ್ತಲ್ಲ, ಒಂದದ್ದು ಇದು ಮಳೆಗಾಲ ಐತಿ, ತಂಪು ಇರ್ತದೆ, ಬೆಚ್ಚಗೂ ಆಗಲಿ, ಹುಳ ಹುಪ್ಪಡಿ ಆಗಬಾರ್ದು. ಅಲಾಂಗ್ ವಿತ್ ಇವು ಲೋಬಾನ ಹಾಕಿ ಇದನ್ನು ಪಾಸಿಟಿವಿಟಿ ಎಲ್ಲದಕ್ಕೂ ಬರಲಿ, ಪ್ರಿವೆನ್ಷನ್ ಯಾಕಂದ್ರೆ ಹೆಲ್ಪ್ ಆಗ್ತದೆ ಎಲ್ಲದಕ್ಕೂ. ಯಾಕಂದ್ರೆ ಅದೇನು ಮಾಡ್ತದೆ, ಏರ್ ಪ್ಯೂರಿಫೈ ಮಾಡ್ತದೆ ಕೌಡ್ ಲೋಬಾನ. ಅದಕ್ಕೂ ಹೆಲ್ಪ್ ಆಗ್ತದೆ ಎಲ್ಲದಕ್ಕೂ. ನೆಕ್ಸ್ಟ್ ಸರ್, ಈಗ ನಾ ಹೇಳಿದ್ನಲ್ಲ ಆಗ ಬಸವ ಕಲ್ಯಾಣ ಅಂತ ಹೇಳಿದ್ರೆ, ಬಸವ ಕಲ್ಯಾಣ ತೋರಿಸ್ತೇನೆ ಬರ್ರಿ. ಅದಕ್ಕಂತ ಇದು ಸಿಟ್ಟು ಜಾಸ್ತಿ ಇದೆಯಾ? ಇದು ಮೇನ್ ಬೀಜದ ಮೇಟಿಂಗ್ ಹೋರಿ ಅಲ್ರಿ. ಇಟ್ ಹ್ಯಾಸ್ ಟು ನಾವು ಯಾವಾಗಿದ್ರು ಅದು ಹಿಡಿಯೋದು ಅಷ್ಟು ಹಗರಿಲ್ಲ. ಇದನ್ನು ಇಬ್ರು ಮಂದಿ ಬೇಕು ಯಾವಾಗಿದ್ರು ಇದನ್ನ ಹಿಡಿಯಕ್ಕೆ. ಸೊ ಈಗ ಇದನ್ನ ಯಾವಾಗಾದ್ರೂ ಬರಲಿ, ಎಲ್ಲೇ ಬರಲಿ. ನಾ ಇನ್ನೂ ಅಲ್ಲಿ ಬಂದ ಕೂಡ ಫಸ್ಟ್ ಟೈಮ್ ನಾವು ಇದು ಆಸ್ಟ್ರೇಲಿಯಾದ ಬಂದ ಕೂಡಲೇ ಅಲ್ಲಿ ಹೊಂಟುಗಳನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಡ್ತದೆ ಮೊದಲ. ಇದಕ್ಕೆ ಹೆಸರು ರಾಜಾಹುಲಿ. ಯಾರು ಇಟ್ಟಿದ್ದು? ಇದಕ್ಕೆ ನಾವು ಬಂದ ಕೂಡ ನೋಡಿ ಇದು ಬೆಳೆದಿದ್ದು ಹುಟ್ಟಿದ್ದು ಇಲ್ಲೇ ಹುಟ್ಟಿ ಬೆಳೆದಿರೋದು. ಇಲ್ಲಿ ಬೆಟ್ಟ ಹೊಡೆದೈತೆ. ಎಷ್ಟು ವರ್ಷ ಆಗಿರ್ಬೋದು? 6.5 ವರ್ಷ. 6.5 ವರ್ಷ? 6.5 ವರ್ಷ. ನಾವು ಹೆಂಗೆ ನೋಡ್ಕೋತೀವಿ ಅದ್ರ ಮ್ಯಾಗ ಇರ್ತೈತೆ ನೋಡ್ರಿ ಅಲ್ವಾ ಸೌರು ಅಂತ. ಅದು ಈಗ ಅದಕ್ಕೆ ಕರ್ಕೊಂಡು ಬಂದ ಕೂಡ ಇದಕ್ಕೆ ಮಸಾಜ್ ಮಾಡಂತ ಹೇಳ್ತದೆ. ಅದಕ್ಕೆ ಮಸಾಜ್ ಮಾಡಬೇಕು. ನೀವು ಎಷ್ಟು ಪ್ರೀತಿ ಕೊಡ್ತಿರಲ್ಲ ಅದು ಅಷ್ಟೇ ನಿಮಗೆ ರಿಟರ್ನ್ ಅದ್ರ ಡಬಲ್ ಕೊಡ್ತೈತೆ. ಅದು ಚಕ್ರ ಬಡ್ಡಿ ಹಾಕಿ ಕೊಡ್ತದೆ ನಿಮ್ಗೆ. ಹಂಗೆ ಕೇಳಿದ್ರೆ ಅಂದ್ರೆ ಇವೆಲ್ಲ ಆಕಳ ಆಯ್ತು, ಹೋರಿ ಆಯ್ತು, ಎಲ್ಲದಕ್ಕೂ ಇವೆಲ್ಲ ನೋಡ್ರಿ, ಇವೆಲ್ಲ ಬ್ರೀಡಿಂಗ್ ಸೆಕ್ಷನ್ ಇದು. ಆಮೇಲೆ ನಮ್ದು ಇನ್ನೊಂದು ಏನಂದ್ರೆ, ಅವು ಹಾಲು ಕೊಡೋದೆಲ್ಲ ಮುಗಿದ್ಮ್ಯಾಗ ಅವನ್ನ ಡಿಸ್ಕಾರ್ಡ್ ಮಾಡೋಂಗಿಲ್ಲ ನಾವು. ಇಲ್ಲೈತೆ ನೋಡ್ರಿ ಇವೆಲ್ಲ ಸೆಕ್ಷನ್. ಹಾಲು ಕೊಡೋದಾಗಲಿ ಇದಕ್ಕೆ ಡೆಲಿವರಿ ಟೈಮ್ದಾಗ ಕಾಂಪ್ಲಿಕೇಶನ್ ಆಗಿ ಮುಂದೆ ಕಟ್ಟೋದ ಬಂದಾಗಿಬಿಡ್ತು. ಇದಕ್ಕೆ ಗರ್ಭಾಶಯನ ತೆಗೆದದು. ಹೌದಾ? ಹೌದು. ಇದರೊಳಗೆ ಹಿಂಗಾಗಿ ಮುಂದೆ ಒಟ್ಟ ಪ್ರೆಗ್ನೆಂಟ್ ಆಗೋದು. ಇದು 3 ವರ್ಷ ಆಯ್ತು ಈಗ ಇದು ಹಿಂಗಾಗಿ. ಓಕೆ, ಬಟ್ ಇಲ್ಲೇ ಅದು ಇದೆಲ್ಲ 3 ವರ್ಷ. ಇದು ಆಕಳ ಇದಕ್ಕೆ ಇವೆಲ್ಲ ಆಯ್ತು. ಹಿಂಗಾಗಿ ಇಲ್ಲಿ ನಮ್ಗೆ ಏನದಾವಲ್ಲ ಎಷ್ಟು ಇರ್ತೈತೆ ಅದ್ರ ಸಗಣಿ ಎಲ್ಲ ಪ್ರತಿಯೊಂದೂ ನಮಗೆ ಉಪಯೋಗ. ಅದು ಬರೀ ಹಾಲು ಅದ್ರ ಬಂದಂತ ನೋಡೋಂಗಿಲ್ಲ. ಸೊ ಅವೆಲ್ಲ ಇದು ನಮ್ದು ಒಂದೇ ಹೋರಿ. ಇದು ಏಜ್ ಆಗ್ಯದ. ಇದು ಎಲ್ಲ ಹತ್ಕೋದಕ್ಕೆ ಇಲ್ಲೇನದಾವ ಇವೆಲ್ಲವೂ ನೋಡಿ. ಇಲ್ಲಿ ನೀವು ಗಿರ್ ನೋಡ್ಬೋದು, ರಾಟಿ ನೋಡ್ಬೋದು, ಹೋರಿ, ತಾರ್ಪಾರ್ಕರ್ ಅದ, ರೆಡ್ ಸಿಂಧಿ ಅದ. ಇವೆಲ್ಲವನ್ನು ನಾವು ಮೀಟಿಂಗ್ ಹೊರಗಡೆ ಬರೋದಕ್ಕೆ ಭಯ ಆಗುತ್ತೆ ಸರ್. ನೋಡ್ತಿದ್ರಿ ಎಲ್ಲಿ ಗುಮ್ಗಿಬಿಡುತ್ತೋ ಅಂತ ಭಯ ನಮಗೆ. ನೋಡದ ಬಿಡುವುದಲ್ಲ ಇಲ್ಲಿ ಬಂದು. ಇದಾದ್ಮೇಲೆ ನಂತರದಲ್ಲಿ ಪ್ರೊಸೆಸಿಂಗ್. ಈಗೇನಾಗುತ್ತೆ, ಇಲ್ಲಿ ಹಾಲು ಹಿಂಡ್ಕೊಂಡು ಹೋಗ್ತಾರಲ್ಲ, ಹಾಲು ಹಿಂಡ್ಕೊಂಡು ಹೋಗಿ ಪ್ರೊಸೆಸಿಂಗ್ದಾಗ ಹೆಂಗೆ ಮಾಡ್ತೀವಿ ಏನೋದು ನಾನು ನಿಮಗೆ ಕಂಪ್ಲೀಟ್ ತುಪ್ಪ ಮಾಡೋ ಪ್ರೊಸೆಸ್. ಈಗ ಅದೇ ಹೇಳಿದ್ನಲ್ಲ, ಮೇನ್ ಅಂದ್ರೆ ನಮ್ಗೆ ಇದರಿಂದ ಜನಕ್ಕೆ ಒಂದು ಕಲೆಬೆರೆತ ರಹಿತ
ಈಗ ನೀವು ಎಲ್ಲಿ ನೋಡ್ತೀರಿ ಎಲ್ಲ ಅಡಲ್ಟ್ರೇಷನ್ ಎಲ್ಲ ಐತಿ. ಹೌದು. ಇನ್ನೂ ಹೋಗ್ಬೇಕಂದ್ರೆ ನೀವು ಫುಡ್ ಒಳಗೆ 3 ಕ್ಯಾಟಗರಿ ಮಾಡ್ಬೋದು. ಒಂದು ಇದೇನೈತಲ್ಲ ಇದೆಲ್ಲ ಅಡಲ್ಟ್ರೇಟೆಡ್. ಎರಡನೇದ್ದು ಫೋರ್ಟಿಫೈಡ್ ಬರ್ತದೆ. ಫೋರ್ಟಿಫೈಡ್ ಅಂದ್ರೆ ನೀವು ತಂದು ಏನು ಮಾಡ್ತಾರೆ, ಅಡಿಷ್ನಲ್ ವಿಟಮಿನ್ಸ್ ಆಗಲಿ ಏನೇ ಆಗಲಿ ಸರ್ಟನ್ ಥಿಂಗ್ಸ್ ಅದನ್ನು ಆ್ಯಡ್ ಮಾಡಿರ್ಬೋದು. ಈಗ ನಾವು ಬರೋದು 3rd ಸೆಕ್ಷನ್ನಾಗ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ರಾ, ನಾವು ಅದಕ್ಕೆ ದೇಸಿ ನ್ಯಾಚುರಲ್ಸ್ ಅನ್ನೋದು. ಓಕೆ, ಸಿಂಪಲಾಗಿ ಕೇಳ್ಬಿಡ್ತೀನಿ ಸರ್. A2 ಮಿಲ್ಕ್ ಅಥವಾ A2 ತುಪ್ಪ ಅಂತ ಕರೀತಾರೆ, ಏನದು A2 ಏನು? A2 ಅಂದರೆ ಇಟ್ ಇಸ್ ಅ ಪ್ರೋಟೀನ್. ಏನಾಗುತ್ತೆ, ಇದರ 2 ಪ್ರೋಟೀನ್ ಈಗ ಅಲ್ಲಿ ಆಕಳ ಒಳಗೆ ಏನಿರ್ತಾವಲ್ಲ A1 ಮತ್ತು A2 ಒಂದು ಪ್ರೋಟೀನ್ ಇರ್ತದೆ. ಇವು ದೇಸಿ ಆಕಳ ಒಳಗೆ ಏನೈತಲ್ಲ A2 ಪ್ರೋಟೀನ್ ಅಂತ, A2 ಪ್ರೋಟೀನ್ ಇರ್ತದೆ. A1 ಪ್ರೋಟೀನ್ ಐತಲ್ಲ, ಈ ಜರ್ಸಿ HF ಇವೆಲ್ಲ ಅದಾವಲ್ಲ ಅವಕ್ರೊಳಗೆ A1 ಪ್ರೋಟೀನ್. A1 ಪ್ರೋಟೀನ್ದಿಂದ ಈಗೇನು ನೀವು ಯಾವಾಗಾರ ನೀವು ಸ್ವಲ್ಪ ನಿಮ್ಮ ಅಜ್ಜಾರಿಗೆ ಯಾರು ಹಿಂದಿನವ್ರು ಕೇಳ್ರಿ, ಯಾರಿಗಾರ ಮಿಲ್ಕ್ ಇಂಟಾಲರೆನ್ಸ್ ಏನಾರ ಇತ್ತನ್ನ ಕೇಳ್ರಿ ಹಿಂದಿನವ್ರಿಗೆ. ಈಗ ಭಾಳ ಮಂದಿ ಮಿಲ್ಕ್ ಅಲರ್ಜಿ ಐತೆ, ಲ್ಯಾಕ್ಟೋಸ್ ಅಲರ್ಜಿ ಬರ್ತದೆ. ಮೊದಲು ಏನ್ರ ಇತ್ತಾ? ಮೊದಲು ಎಂದೂ ಇರಲಿಲ್ಲ. ಒಟ್ಟ ಇಲ್ಲ. ಇದೆಲ್ಲ ಬಂದಿದ್ದು ಯಾಕಂದ್ರೆ ಈಗ ನಾವೆಲ್ಲ A1 ಆ ಥರ ಹಾಲು ಕುಡಿಯಾಕತ್ತೀವಿ. ಅದರ್ ಡಿಫ್ರೆನ್ಸ್, ಮೇನ್ ಭಾಳ ಡಿಫ್ರೆನ್ಸ್ A2 ಒಳಗೆ, A2 ಮಿಲ್ಕ್ ಒಳಗೆ ಇದಕ್ಕೆ. ಆಮ್ಯಾಗ A2 ಮಿಲ್ಕ್ ಒಳಗೆ ದೇಸಿ ಆಕಳ A2 ಮಿಲ್ಕ್ನ ಅದು ಇನ್ನೂ ಭಾಳ. ಈಗ ಹೇಳಿದ್ರೆ ದೇಸಿ ಆಕಳನ್ನ ಒಂದನ್ನು ನಿಮ್ಗೆ ಆಗಲೇ ತೋರಿಸ್ದಂಗೆ ಅದರದ್ದು ಏನೈತಲ್ಲ ಹಂಪದಿಂದ ಗುರುತಿಸ್ಬೇಕು. ಈ ಹಂಪದಿಂದ ಇಲ್ಲೇನೈತಲ್ಲ ಎಲ್ಲ ಆಕಳ ಆತು ಹೊರಿಗೆ ಆತು ಏನಿರ್ತದೆ ಅಂದ್ರೆ ಸೂರ್ಯಕೇತು ನಾಡಿ ಇರ್ತದೆ. ಇದು ಬಂದು ಇಲ್ಲಿಂದ ಐತಲ್ಲ ಬ್ರೇನ್, ಇದು ಬಂದು ಫುಲ್ ಕನೆಕ್ಟ್ ಇರ್ತದೆ ಅದು ಈ ಹಂಪಿಂದ. ಇದು ಭಾಳ ಕ್ರಿಟಿಕಲ್. ಇದು ಅದು ಇದರಲ್ಲೇನೆ ಏನಾಗ್ತದೆ, ಇದರಿಂದ ಇದು ನಾವು ಬಿಸಿಲಾಗ ಬಿಡಬೇಕು ಮುಂಜಾನೆ. ಅದಕ್ಕಾಗಿನೇ ಇಳಿ ಬಿಸಿಲು ಅಂತ ಹೇಳ್ತೀವಿ ನಾವು ಮಾರ್ನಿಂಗ್ ಒಳಗೆ. ಆ ಇಳಿ ಬಿಸಿಲು ಒಳಗೆ ಆದಾಗನ ಅದು ವೆರಿ ಸ್ಪೆಷಲ್ ಏನು ಮಾಡ್ತಾವ ಎಲ್ಲ ಎನ್ಸೈಮ್ಸು ಎಲ್ಲನೂ ಬಿಡ್ತಾವೆ. ಅವ ನಿಮ್ಮ ಹಾಲೊಳಗೆ ಶಕ್ತಿಯುತವಾಗಿ ನಮಗೆ ಸಿಗ್ತಾವೆಲ್ಲ. ಯಾವ ಆಕಳಿಗೆ ಹಂಪ್ ಇರಂಗಿಲ್ಲೋ ಅದು ದೇಸಿ ಆಕಳ ಅಲ್ಲ. ಹಾಂ, ನೀವು ದೇಸಿ ಆಕಳನ್ನ ಐಡೆಂಟಿಫೈ ಮಾಡ್ಬೇಕಂದ್ರೆ ಹಂಪ್ ಇರ್ಬೇಕು, ಮೊದಲೇ ಹಂಪ್ ಇರ್ಬೇಕು. ಓಕೆ, ಸೊ ಮಾಮೂಲಿ A2 ಅಂದಾಗ ನಮ್ಮ ದೇಸಿ ಆಕಳುಗಳಿಗೆ ಅದು A2 ಹಾಲು A2 ಇರ್ತದೆ. A2 ಹಾಲಿಂದ ಮಾಡಿದ್ದು ತುಪ್ಪ ಆಗ್ತದೆ. ಮೇನ್ ತುಪ್ಪ ಮಾಡ್ಬೇಕಂದ್ರೆ ಅದಕ್ಕೆ ಏನಂತಂದ್ರೆ ನಾವು A2 ತುಪ್ಪ ಅನ್ನೋದಕ್ಕಿಂತ ಇದಕ್ಕೆ ಬಿಲೋನಾ ಮೆಥಡ್ ಅಥವಾ ನ್ಯಾಚುರಲ್ ಮೆಥಡ್ ತುಪ್ಪ ಅಂತ ಹೇಳ್ತೀವಿ. ತುಪ್ಪ ಮಾಡೋದು 2-3 ಪ್ರೋಸೆಸ್ ಐತ್ರಿ. ಅದು ಭಾಳ ಇಂಪಾರ್ಟೆಂಟ್, ಜನ ತಿಳ್ಕೊಬೇಕು. ಈಗ ಕಮರ್ಷಿಯಲೈಸೇಷನ್ ತುಪ್ಪ ಹೆಂಗೆ ಮಾಡ್ತಾರೆ ಅಂದ್ರೆ ಮಿಲ್ಕ್ದೊಳಗಿಂದ ಕ್ರೀಮ್ ಸಪ್ರೇಟ್ ಮಾಡ್ತಾರೆ, ಮಿಲ್ಕ್ನ ಮಾರ್ತಾರೆ, ಬರೀ ಕ್ರೀಮ್ ತೊಗೋತಾರೆ ವಿಚ್ ಇಸ್ ಅ ಪ್ಯೂರ್ ಫ್ಯಾಟ್, ಅದರಿಂದ ತೊಗೊಂಡು ತುಪ್ಪ ಮಾಡ್ತಾರೆ. ಅದೇನು ಮಾಡ್ತದೆ, ನೋಡೋಕೆ ಫಿಸಿಕಲ್ ಫಾರ್ಮ್ನ ನಿಮಗೆ ತುಪ್ಪ ಕಂಡಂಗೆ ಕಾಣಬೋದು. ಕೆಮಿಕಲ್ ಕಾಂಪೋಸಿಷನ್ದಾಗ ಅದರೊಳಗಿರೋ ಶಕ್ತಿ ಅವೆಲ್ಲ ಅದು ತುಪ್ಪದಂಗೆ ಇರೋಂಗಿಲ್ಲ. ನಾರ್ಮಲ್ ತುಪ್ಪ ಮಾಡ್ಬೇಕಂದ್ರೆ ಬಿಲೋನಾ ಮೆಥಡ್ ಆಗಲಿ ನಾರ್ಮಲ್ ತುಪ್ಪ ಮಾಡ್ಬೇಕಂದ್ರೆ ಏನು ಮಾಡ್ತಾರೆ, ನಾವು ಹಾಲು ತೊಗೋತೀವಿ ರೀ, ಹಾಲನ್ನು ಕಾಸ್ತೀವಿ, ಕಾಸಿ ಅದನ್ನು ಮೊಸರು ಮಾಡ್ತೀವಿ. ಮೊಸರು ಆಗ್ಬೇಕಂದ್ರೆ ಓವರ್ನೈಟ್ ಪ್ರೊಸೆಸ್ ಅಷ್ಟು ಹಾಲು. ಈಗ ಹಂಗೆ 1 ಲೀಟ್ರ್ ತುಪ್ಪ ಮಾಡ್ಬೇಕು ನಮಗೆ 35ರಿಂದ 30 ಲೀಟ್ರ್ ಹಾಲು ಬೇಕಾಗ್ತಾವೆ. ಇಲ್ಲಿ ನಾವೇನು ಮಾಡ್ತೇವೆ, ಫ್ಯಾಟ್ ಇನ್ಕ್ರೀಸ್ ಮಾಡಬೇಕು, ಅದನ್ನೇನು ಮಾಡೋಂಗಿಲ್ಲ. ಅದು ಹೆಂಗೆ ಕೊಡ್ತದೆ ಅದನ್ನು ತೊಗೋತೀವಿ. ಅದಕ್ಕಾಗಿ ಎಡಿಟಿವ್, ಅದಕ್ಕಾಗಿ ಫೀಡು ಚೇಂಜಸ್ಸು ಅದ್ರ ಸಂಬಂಧ ಏನೂ ಮಾಡೋಂಗಿಲ್ಲ. ನೋ ಹಾರ್ಮೋನ್ಸ್ ಇಲ್ಲ, ಏನಿಲ್ಲ. ಇವನ್ ಆ್ಯಂಟಿಬಯೋಟಿಕ್ ಅಗದಿ ಇನ್ನೇನು ಭಾಳ ಆರಾಮಿಲ್ಲ ಅಂದಾಗಷ್ಟೇ ಡಾಕ್ಟರ್ ನಮಗೆ ಅವರು ಅಲ್ಲಿ ಮಟ್ಟ ಎದಕ್ಕೂ ಯಾವಾಗಾದ್ರೂ ಒಟ್ಟನೆ ಇಂಗ್ಲೀಷ್ ಮೆಡಿಸಿನ್ ಹತ್ತಿಗೆ ತರೋದಿಲ್ಲ ನಾವು. ನಮ್ಮದು ಮೇನ್ ಅದ. ಎಷ್ಟು ಆಕೈತಿ ಸ್ವಲ್ಪ ಆರಾಮಿಲ್ಲ ಅಂದ್ಕೊಳ್ಳಿ ಏನು ಮಾಡ್ತಾರೆ, ಫಸ್ಟ್ ಕೊಡೋದನ್ನ ಏನಂತಂದ್ರೆ ಸಜ್ಜಿದು ಅಂಬಲಿ ಮಾಡಿ, ಸಜ್ಜಿ ಅಂದ್ರೆ ಬಾಜ್ರಾ ಗೊತ್ತೌದು, ಸಜ್ಜಿ ರಾಗಿದು ಮಾಡ್ತಾರೆ. ಆಮ್ಯಾಗ ಬೆಲ್ಲದ ನೀರು ಸಡನ್ನಾಗಿ ಎನರ್ಜಿ ಕೊಡ್ತಾವೆ. ಬೆಲ್ಲ ಎನರ್ಜಿ ಅಲ್ಲ. ಕೊಟ್ಕೊಟ್ಟು ಬೆಲ್ಲದ ನೀರು ಹಾಕಿ ಅದು ಕೊಟ್ಬಿಟ್ರೆ ಆಯ್ತು. ನಿಮಗೆ ಒಂದು 3 ರಿಂದ 4 ತಾಸು ಒಳಗೆ ಏನಾಗ್ತದೆ ಅಂದ್ರೆ ಹೊಳ್ಳೆ ಅದಕ್ಕೆ ಇಟ್ ರೀಗೇನ್ಸ್ ಇಟ್ಸ್ ಎನರ್ಜಿ. ಸೊ ಈ ರೀತಿಯಿಂದ ನಾವೇನು ಮಾಡ್ತೀವಿ, ನ್ಯಾಚುರಲ್ ಆಗಿ ಅದನ್ನು ಎಷ್ಟಾಗುತ್ತೋ ರಾ ಆಗಿ ಎಷ್ಟಾಗುತ್ತೋ ಅದನ್ನು ಪ್ರಿಸರ್ವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಅದನ್ನು ತೊಗೊಂಡು ಸೇಮ್ ಅದ ಮಿಲ್ಕು ಅದರಿಂದ ಬಂದು ಈಗ ನಾವೇನು ಫೀಡ್ ಕೊಟ್ಟಿರ್ತೇವಲ್ಲ ಶಕ್ತಿ ಅವನ್ನೆಲ್ಲ ನಿಮ್ಗೆ ತುಪ್ಪದಾಗ ಎಲ್ಲದರಲ್ಲೂ ಸಿಗ್ತಾವೆ. ಓಕೆ, ಇನ್ನು ಹಾಲು ಕರೆಯುವುದು ಕೂಡ ಮ್ಯಾನ್ಯುವಲಿ ಅಂತ ಕೇಳಿ? ಹೌದು, ಮ್ಯಾನ್ಯುವಲಿನ. ಎದಕ್ಕಂದ್ರೆ ಈಗ ನೀವು ಮಷಿನ್ದಲ್ಲಿ ಹಾಕಿದ್ರೆ ಮಷಿನ್ ಒಳಗೆ ಏನಾಗ್ತದೆ, ಎಲ್ಲಿ ಮಟ್ಟ ಅದು ಫ್ರೆಶ್ ವ್ಯಾಕ್ಯೂಮ್ ಮೇಲೆ ವರ್ಕ್ ಆಗ್ತದೆ. ಗೊತ್ತಿದ್ದವ್ರು ಇದ್ರೆ ಅದಕ್ಕಂತಂತ. ಈಗ ಲೇಬರ್ ಪ್ರಾಬ್ಲಮ್ ಇರ್ತದೆ, ಎಲ್ಲ ಇರ್ತೈತಿ. ಅದಕ್ಕಾಗಿನೇ ಎಲ್ಲರೂ, ಯಾಕಂದ್ರೆ ಎಲ್ಲರೂ ಆಟೋಮೇಷನ್ ನೋಡಕತ್ತಾರೆ. ಅದಕ್ಕಂತಂತಾರೆ ನಾವು IT ಒಳಗಿದ್ದವ್ರ ಆಟೋಮೇಷನ್ ಲೈಕಿನ ಪ್ರೊಡಕ್ಟಿವಿಟಿ ಇರ್ತದೆ ಇಲ್ಲ, ಬಟ್ ಎಲ್ಲಿ ಮಾಡಬೇಕಲ್ಲ ಆಟೋಮೇಷನ್ ಮಾಡ್ಬೇಕು. ಎಲ್ಲ ಕಡೆ ನಾವು ಆಟೋಮೇಷನ್ ಮಾಡಕ್ಕೆ ಹೋಗ್ತೀನಿ, ಎಲ್ಲ AI ಬಂದೈತಿ, ಎಲ್ಲ ಕಡೆ ಮಾಡ್ತೇನೆ ಅಂತಂತಂದ್ರೆ ನೋಡಿದಿಲ್ಲ. ಯಾಕಂದ್ರೆ ಒಂದು ಥಿಂಗ್, ಇದು ಮಷೀನ್ ಅಲ್ಲ, ಇದು ಒಂದು ಜೀವಗಳ ಜೊತೆ ಆಟ ಆಡ್ತಿರ್ತೇವೆ ನಾವು. ಜೀವಗಳು ಅವಕ್ಕೆ ಯಾವಾಗ ಬೇಡ ಅಂತವು ಕೆಲವೊಮ್ಮೆ ಅದಕ್ಕೆ ಮನಸ್ಸು ಇರೋದಿಲ್ಲ. ಈಗ ಹಾಲು ಹಿಂಡು ಮುಂದೆ ಏನಾಕತ್ತೀರಿ ಕೈಯಾಗ ಗೊತ್ತಾಗ್ಬಿಡ್ತದೆ. ಈಗ ಹಿಂಡು ಮುಂದೆ ಈಗ ಮಾಡೋ ಮುಂದೆ ಅದಕ್ಕೆ ಗೊತ್ತೈತಿ ತನ್ನ ಮಕ್ಕಳಿಗೆ ಎಷ್ಟು ಕೊಡಬೇಕು ಏನಂತೆಲ್ಲ ಗೊತ್ತಿರೋದು. ಅವಾಗ ತೊರಿ ಏರಿಸ್ಕೊಂಡು ಕುಂತು ಬಿಡ್ತದೆ. ಇಮಿಡಿಯೇಟ್ ಗೊತ್ತ ಅದ ಮತ್ತು ಮಷೀನಿಗೆ ಅರ್ಥ ಆಗೋದಿಲ್ಲ, ಬಲವಂತ ಮಾಡುತ್ತೆ. ಅವಾಗ ಅದಕ್ಕೆ ಏನೈತಲ್ಲ ಕೈಲೇ ಕೊಟ್ಟು ಆಮೇಲೆ ಕೈಲೇ ನೀವು ಮಾಡ್ಕೊಂಡು ಕಂತಾಗ ಅದೊಂದು ಸಂಬಂಧ ಇರ್ತದೆ, ಬಾಂಡಿಂಗ್ ಇರ್ತದೆ. ನಮ್ಮ ಆಕಳ ಗೋಪಾಲಕರು ಅವ್ರು ಮಾಡ್ತಾರೆ.
ಅವ್ರ ಕಡೆ ಅದು ಇರ್ತೈತಿ. ಅವ್ರು ಬಂದ್ರಂದ್ರೆ ಎದಕ್ಕೆ ಬಂದರು ಏನು ಅಂತ ಅವ್ಕೆ ಗೊತ್ತಿರ್ತದೆ. ಇಟ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್. ಅದಕ್ಕಾಗಿ ಸೂಪರ್. ಮತ್ತು ಇನ್ನು ಪ್ರತಿದಿನ ಇಷ್ಟು ಆಕಳಿಂದ ಎಷ್ಟು ಲೀಟ್ರ್ ಹಾಲು ಸಿಗುತ್ತೆ ಸರ್ ನಿಮಗೆ? ಈಗ ನಮಗೆ ಆನ್ ಆ್ಯಂಡ್ ಎವ್ರೇಜ್ ಇಷ್ಟಕ್ಕೆ ಒಂದು ಕಾನ್ಸ್ಟೆಂಟಾಗಿ ಬರೋದಿಲ್ಲ, ಒಂದು ಎವ್ರೇಜ್ ಇರ್ತದೆ. ಕೆಲವೊಂದು ದಿವಸ ಒಂದು ಆಕಳ ಒಂದು ಕಡಿಮೆ ಇರ್ತದೆ, ವೇರಿಯೇಷನ್ ಇರ್ತದೆ ಎಲ್ಲ ಕಡೆಯಿಂದ. ಈಗ ನೋಡಿದ್ರೆ ನಮಗೊಂದು 28 ಆಕಳ ಅದಾವಲ್ಲಿ. ಅದ್ರಾಗ 28ರಾಗ ಸದ್ಯಕ್ಕೆ 24 ಆಕಳಲ್ಲಿ ಹಿಂಡ್ತಾವೆ. 24 ಆಕಳದ್ದು ಓವರ್ ಆಲ್ ಒಂದು 120ರಿಂದ ಹಿಡಿದು 145 ಮಟ್ಟ ವೇರಿಯೇಷನ್ ಇರ್ತೈತೆ ರೀ. 120 to 145 ಲೀಟರ್ಸ್ ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿ. ಅದನ್ನು ಇದನ್ನು ಕರುಗಳಿಗೆ ಬಿಟ್ಟಿದ್ದು, ಕರುಗಳಿಗೆ ಬಿಟ್ಟು ಕರುಗಳಿಗೆ ಕುಡಿಯಾಕೆ ಬಿಟ್ಟಿರ್ತೀವಿ. ಬಿಟ್ಟು ನಮಗೆ ಬಂದಿರೋದು, ನಮ್ಮ ಪ್ರಸಾದ ನಮಗೆ ಬಂದಿರೋದಪ್ಪ 120ರಿಂದ 140 ಲೀಟರ್ ಮಟ್ಟ ಬರ್ತದೆ ಅದಕ್ಕೆ. ಸೊ 140 ಲೀಟರ್ ಹಾಲು ಬಂದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ತುಪ್ಪ ಮಾಡೋಕೆ. ತುಪ್ಪ ಮಾಡೋಕೆ ಈಗ ಅದನ್ನೇ ತೋರಿಸ್ತೇವೆ ಬರೀ. ತುಪ್ಪ ಮಾಡೋದು ಪ್ರೊಸೆಸ್ ಬರೀ. ಈ ಕುಡಲ್ ಸಂಘದ ನೀವು ಹಾಲು ಹಿಂಡೋದು ನೋಡಿದ್ರಲ್ಲ, ಹಿಂಡಿದ ಹಾಲು ಏನು ಮಾಡ್ತೈತಿ ಅಲ್ಲಿ ತೊಗೊಂಬರ್ತೀವಿ ರೀ. ಇಲ್ಲಿ ತೊಗೊಂಬಂದು ಏನು ಮಾಡ್ತೀವಿ, BMC ಒಳಗೆ ಹಾಕ್ತೀವಿ. ಇದೇನ ಬಲ್ಕ್ ಮಿಲ್ಕ್ ಕೂಲರ್. ಈಗ ಹಿಂಡಿದ ಹಾಲು ನಾರ್ಮಲಿ 32ರಿಂದ 35 ಡಿಗ್ರಿ ಇರ್ತದೆ. ಅದನ್ನ ಏನು ಮಾಡ್ಬೇಕಂದ್ರೆ, ಯಾಕಂದ್ರೆ ಅದ್ರ ಆ ಡಿಗ್ರಿ ಒಳಗೆ ಏನಾಗ್ತೈತಿ, ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಭಾಳ ಜಾಸ್ತಿ ಇರ್ತೈತಿ. ಅದಕ್ಕೆ ನಾವು ರಾ ಯೂಸ್ ಮಾಡ್ತೇವಲ್ಲ, ಅದನ್ನು ಕಡಿಮೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಅದ್ರ ಟೆಂಪ್ರೇಚರ್ನ ಸಡನ್ನಾಗಿ ಕೆಳಗೆ ತೊಗೊಂಬರ್ಬೇಕು. ಒಂದು 45 ನಿಮಿಷ ತೊಗೋತೈತೆ ಅದು ಕೆಳಗೆ ತೊಗೊಳಕ್ಕೆ. ಇದು BMC ಮಷಿನ್ ಏನು ಮಾಡ್ತೈತಿ, ಹಾಲನ್ನು ತೊಗೊಂಡು ತಿರುಗಾಡಿಸ್ಕೊಂತ ತಂಪು ಮಾಡ್ಕೊತ ಬರ್ತದೆ. ಈಗೇನು ಹಾಲು ಇಲ್ಲಿ ತೊಗೊಂಬಂದಿರ್ತೈತಲ್ಲ ರೀ, ಹಾಲು ತೊಗೊಂಬಂದಿದ್ದನ್ನು ಏನು ಮಾಡ್ತೀವಿ, ಇಲ್ಲಿ ನಮ್ಮದು ಮಿಲ್ಕ್ ಬಾಯ್ಲಿಂಗ್ ಮಷಿನ್ ಐತಿ. ಇದು ಬಂದು ಇದರೊಳಗೆ ಏನು ಮಾಡ್ತೀವಿ ಅಂದ್ರೆ ಮಿಲ್ಕನ್ನು ಬಾಯ್ಲ್ ಮಾಡ್ತೀವಿ. ಎಲ್ಲ ಹಾಲನ್ನು ತೊಗೊಂಬಂದು 103ರಿಂದ 104 ಡಿಗ್ರಿ ತನಕ ಮಾಡಿ ಆಮ್ಯಾಗ ಏನು ಮಾಡ್ತೀವಿ, ಅದನ್ನು ಅಲ್ಲೇ ಆರ್ಸಾಕ್ ಬಿಡ್ತೀವಿ. ಒಂದು 3ರಿಂದ 4 ತಾಸು ತೊಗೋತೈತೆ ಆರಾಕ. ಉಗುರು ಬೆಚ್ಚ ಆದ ಕೂಡ ಏನು ಮಾಡ್ತಾರೆ, ಮುಂಜಾಲಿದೇನು ಮೊಸರು ಇರ್ತೈತಲ್ಲ ರೀ, ನಿನ್ನೆ ಹಾಕಿದ ಮುಂಜಾನೆ ಆಗಿರ್ತೈತಲ್ಲ ಮೊಸರು, ಅದೇ ಮೊಸರನ್ನ ಹೆಪ್ಪು ಹಾಕ್ತೇವೆ ನಾವು. ಮತ್ತು ಅದಕ್ಕೆ ನಾವು ಯಾವ ಬೇರೆ ಹೊರಗಡೆಯಿಂದ ಕಲ್ಚರ್ ಯೂಸ್ ಮಾಡೋಂಗಿಲ್ಲ, ಏನಿಲ್ಲ. ನ್ಯಾಚುರಲ್ ಮೊಸರು ಏನಿರ್ತಲ್ಲ ಅದನ್ನು ಹೆಪ್ಪು ಹಾಕ್ತೇವೆ. ಅದು ಹೆಪ್ಪು ಹಾಕಿದ ಕೂಡ ಸಂಜೆ ಹೊತ್ತಿನಾಗ ಹೆಪ್ಪು ಹಾಕಿದ್ರೆ ಓವರ್ ನೈಟ್ 8ರಿಂದ 10 ತಾಸ್ನಾಗ ಏನಾಕತಿ, ಹೊಳ್ಳೆ ನೆಕ್ಸ್ಟ್ ಮಾರ್ನಿಂಗ್ ಮೊಸರು ಹಾಕೈತಿ. ಇವತ್ತಿಗೆ ಮೊಸರು ಆಗೈತೆ ನೋಡ್ರಿ, ಇಲ್ಲಿ ನೋಡ್ಬಾರಿ, ಇದು ಮೊಸರು ಐತೆ. ಅದಕ್ಕಂತ ನಿನ್ನೆ ಹಾಕಿದ್ದೇನತ್ತಲ್ಲ ಇದು ಮೊಸರು ಆಗಿರ್ತೈತಿ. ಇದು ಮುಂಜಾನೆದ್ದು ಏನು ಮಾಡ್ತೀವಿ ಅಂದ್ರೆ, ಈ ಮೊಸರನ್ನ ತೊಗೊಂಡು ನಮ್ಮ ವೇಟ್ ಮಾಡಿಕೊಂಡು ಅದನ್ನು ಮಜ್ಜಿಗೆ ಮಾಡ್ಕೊಳಕ್ಕೆ ಪ್ರಾರಂಭ ಮಾಡ್ತೀವಿ. ನೆಕ್ಸ್ಟ್ ಕಾರ್ಯಕ್ಕೆ ಇಲ್ಲಿಂದ ಪ್ರೊಸೆಸ್ ಆಗ್ತದೆ. ಈಗ ಮೊಸರು ಏನಾಗಿತ್ತಲ್ಲ, ಓವರ್ ನೈಟ್ ಮೊಸರು ಆಗಿತ್ತಲ್ಲ ರೀ, ಅದನ್ನು ಮಜ್ಜಿಗೆ ಮಾಡೋಕೆ ಭಾಳ ಇಂಪಾರ್ಟೆಂಟ್ ಇರೋದು ಇದಕ್ಕೆ ಕಡ್ಗೋಲು. ಇದಕ್ಕೆ ಇವ್ರು ಹಿಂದಿ ಒಳಗೆ ನಾವು ಬಿಲೋನ ಅಂತಂತಾರೆ. ಇದು ಕಟ್ಗೆ ಕಡ್ಗೋಲು. ಇದೇನು ಮಾಡ್ತದೆ, ಇದು ಮಷಿನ್ ಏನು ಮಾಡ್ತೈತೆ ಅಂದ್ರೆ, ಇದು ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ನಮ್ದೇನು ಹಿಂದಿನ ಕಾಲದಾಗ ಮಾಡ್ತಿದ್ರಲ್ಲ ಅದನ್ನು ಮಿಮಿಕ್ ಮಾಡ್ತೈತಿ. ಹೆಂಗೆ ಒಂದು ಕೈ ಮುಂದೆ ಹೋಗ್ತದೆ, 9 ಬರ್ತದೆ, 9 ರೌಂಡ್ ಕ್ಲಾಕ್ ವೈಸು, 9 ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ತದೆ. ಸೊ ಅದಕ್ಕಾಗಿ ಇಲ್ಲಿ ಮೊಸರು, ಅದಕ್ಕೆ ನೀರು ಹಾಕ್ಕೊಂಡು ನಾವು ಇಲ್ಲಿಂದ ಒಮ್ಮೆ ಮಾಡಿದ್ರೆ ಅಂದರೆ 2 ಸೆಟ್ ಮಾಡ್ತೀವಿ ನೋಡಿ. 2 ಸೆಟ್ ಮಾಡಿಕೊಂಡು ಈಗ ಮಜ್ಜಿಗೆ ಮಾಡಿ ಮಾಡ್ತೇವೆ ಅಂತ. ಇಷ್ಟೊತ್ತು ತನಕ ನಾವು ಮೊಸರು ಕಡ್ದಲ್ಲ, ಇಲ್ಲ ಮೊಸರು ಕಡ್ದದ್ದು ನೋಡಿದ ಮ್ಯಾಗ ಈಗ ಇಲ್ಲೇ ಬೆಂಡೆ ಬಂದದ, ನೀವು ಇದನ್ನು ನೋಡ್ಕೋಬೋದು. ಈಗೇನಾಗುತ್ತಲ್ಲ, ಈಗ ಆನ್ ಮಾಡ್ತೀವಿ. ಈಗ ನೋಡಿ ತುಪ್ಪ ಇದನ್ನು ಹೀಟ್ ಮಾಡೋಕೆ ಗ್ಯಾಸ್ ಆನ್ ಮಾಡ್ತೀವಿ. ಗ್ಯಾಸ್ ಆನ್ ಆಗಿ ಈ ಪ್ರೊಸೆಸ್ ಎಷ್ಟೊತ್ತಾಗುತ್ತೆ ಸರ್? 45 ನಿಮಿಷ. ಸ್ವಲ್ಪ ಬಾಯ್ಲ್ ಆಗಿ ಬಾಯ್ಲಿಂಗ್ ಟೆಂಪ್ರೇಚರ್ ಬರ್ತದಲ್ಲ, ಬಾಯ್ಲಿಂಗ್ ಬಂದು ಅಂದ್ಕೊಳ್ಳಿ ಏನು ಮಾಡ್ತೀವಿ ಅಂದ್ರೆ, ಫಸ್ಟಿಗೆ ಸ್ವಲ್ಪ ಕರಿಬೇವು ಹಾಕ್ತೀವಿ, ಆಮೇಲೆ ಇದು ಬಿಲ್ಪತ್ರೆ ಹಾಕ್ತೀವಿ. ಓಕೆ. ತುಪ್ಪ ತಗೊಳ್ರಿ, ನಾನು ಕೈ ಹಾಕ್ಬಿಟ್ಟು ಇವಾಗ. ಈಗ ನೋಡಿ ತುಪ್ಪ ತಯಾರಾಗೈತಲ್ಲ, ಇಲ್ಲಿ ನಮ್ಮ ತುಪ್ಪ ಐತಿ. ಈಗ ಇದನ್ನು ಪ್ಯಾಕ್ ಮಾಡ್ತೀವಿ. ಪ್ರತಿಯೊಂದು ಮ್ಯಾನ್ಯುವಲ್ ಪ್ರೋಸೆಸ್, ಎಲ್ಲ ಮ್ಯಾನ್ಯುವಲ್ ಪ್ರೋಸೆಸ್.
ಈಗೇನಲ್ಲಿ ತುಪ್ಪ ಮಾಡಿದ್ವಲ್ಲ, ತುಪ್ಪ ಮಾಡಿ ಬಂದು ನಮ್ಮ ಫೈನಲ್ ಪ್ರಾಡಕ್ಟ್ ಪ್ಯಾಕಿಂಗ್ ಆಗಿ ಈಗ ನಿಮ್ಮ ಮನೆ ತನಕ ಮುಟ್ಟೋ ಥರ ಇದೇ ಬಾಟ್ಲ್ ಇದು ಮುಟ್ಟು. ಇದು ಇನ್ನರ್ ಬಾಟ್ಲು. ಇದಕ್ಕೇನು ಬರ್ತದೆ, ಒಂದು ಔಟರ್ ಕವರ್ ಒಂದು ಬರ್ತದೆ. ಎಲ್ಲರಿಗೂ ಶರಣ ಆಗ್ತೀರಿ. ಇಷ್ಟೊತ್ತು ತನಕ ನಮ್ಮ ಬಸವ ಗೋಶಾಲೆದಾಗ ನಮ್ಮ ದೇಸಿ ಆಕಳು ಅಂದ್ರೆ ಜವಾರಿ ಆಕಳದಿಂದ ಹಿಡ್ಕೊಂಡು ಅವ್ನು ಹೆಂಗೆ ನೋಡ್ಕೋತೀವಿ, ಅವಕರಿಂದ ಹಾಲು ಹೆಂಗೆ ಕರಿತೀವಿ, ಹಾಲಿಂದ ತುಪ್ಪ ಹೆಂಗೆ ಮಾಡ್ತೀವಿ ಅನ್ನೋದನ್ನೆಲ್ಲ ನೋಡಿದ್ರಿ. ನಿಮ್ಗೆ ಗೊತ್ತಿರ್ಬೋದು, ಈಗ ನೋಡಿದ ಪ್ರಕಾರ ನಾವು ಇವರು ಅಗದಿ ಪ್ಯೂರು ಮತ್ತು ನ್ಯಾಚುರಲ್ಲು. ಓಕೆ, ಅದರಲ್ಲಿ ಏನು ಮಿಶ್ರಣ ಇಲ್ಲ, ಏನಿಲ್ಲ, ಯಾವುದು ಕಲಬೆರಕೆ ಇಲ್ಲ. ನಮ್ಮದು ಆಸೆ ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಪ್ರಾಡಕ್ಟನ್ನು ನಿಮಗೆ ತಲುಪಿಸ್ಬೇಕು ಅನ್ನೋದು ಒಂದೇ ಆಸೆ. ನಿಮಗೇನಾದರೂ ನಮ್ಮ ಪ್ರೊಸೆಸ್ಸು, ನಮ್ಮ ಪ್ರಾಡಕ್ಟನ್ನು ತೊಗೋಬೇಕು ಅನಿಸಿದ್ರೆ ನಮ್ಮ ವೆಬ್ಸೈಟ್ ಅದ, ಅಥವಾ ನಮ್ಮ ಟೀಮಿಗೆ ಫೋನ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಕಾಲ್ ಮಾಡಿ ನಿಮ್ಮ ಮನೆಗೆ ಎಲ್ಲೇ ಇರಲಿ, ಭಾರತದ ಯಾವುದೇ ಮೂಲೆಗಳಿಗೂ ಸಹಿತ ನಾವು ಕೊರಿಯರ್ ಮಾಡಿ ಕಳಿಸ್ಕೊಡ್ತೇವೆ. ಓಕೆ ಸರ್, ವೆಬ್ಸೈಟ್ ಯಾವುದು ಸರ್? desiNaturals.co.in. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶರಣಾರ್ಥಿ. ಶರಣರೇ. ತುಪ್ಪ ಇಲ್ಲೇ ಮಾಡಿರುವಂಥದ್ದು ನಮ್ಮ ದೇಸಿ ಹಸುವಿನ ತುಪ್ಪ. ತುಂಬ ಚೆನ್ನಾಗಿರತ್ತಂತೆ. ಸೊ ಹಾಗೆ ಟ್ರೈ ಮಾಡಿಬಿಡುವ ಅಂತ ಇಲ್ಲೇ ಬಂದಿದ್ವಲ್ಲ, ಟ್ರೈ ಮಾಡೋಕ್ಕೇನಂತೆ. ಹಾಗೆ ಹೆಂಗೂ ಊಟ ಮಾಡೋದಿತ್ತಲ್ಲ, ಸೊ ರೊಟ್ಟಿ ಜೊತೆ ತಿನ್ನುವಂಥ. ಸೊ ಇಷ್ಟು ಐಟಮು ಇದೆ. ಅದರಲ್ಲಿ ತುಪ್ಪ ಇವಾಗ ನಮಗೆ ಮೇಯ್ನ್ ಅಲ್ವಾ. ಸೊ ಹಾಗಾಗಿ ಈ ಕಡೆ ಹುಬ್ಬಳ್ಳಿ ಧಾರವಾಡ ಅಂದಾಗೆಲ್ಲ ಶೇಂಗಾ ಚಟ್ನಿ ಪುಡಿ ಬಹಳ ಫೇಮಸ್ಸು. ರೊಟ್ಟಿ ಜೊತೆ ಟ್ರೈ ಮಾಡುವ. ಇದು ಸಕಾಲ ಆರೋಗ್ಯಕ್ಕೂ ಒಳ್ಳೆಯದು. ತುಪ್ಪ ಗುಡ್ ಫ್ಯಾಟ್ ಅಂತಲೇ ಕರೀತಾರೆ. ಚೆನ್ನಾಗಿದೆ. ಇನ್ನು ತುಪ್ಪ ಬೇಕು ಅಂದರೆ ನೀವು ಆರಾಮ್ಸೆ ಆನ್ಲೈನಲ್ಲೂ ಬುಕ್ ಮಾಡ್ಬೋದು, ಅಥವಾ ಕಾಲ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ತುಪ್ಪ ಬರುತ್ತೆ. ಸೊ ಆರೋಗ್ಯಕರ ತುಪ್ಪ ನಿಮಗೆ ಸಿಗುತ್ತೆ. ಓಕೆ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಊಟ ಖಾಲಿ ಮಾಡ್ಕೊಡ್ತೀನಿ.